ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಸಂವಾದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಡಿಕೆಶಿ ಸಂಪುಟದಲ್ಲಿ ಈಗ ವಿಘ್ನ ಎದುರಾಗಿದೆಯಾ ಅನ್ನುವಂಥ ಪ್ರಶ್ನೆ. ಆರಂಭದಲ್ಲಿ ಈ ರೀತಿಯ ಸಮಸ್ಯೆ ಎದುರಾಗ್ತಾ ಇದೆ, ಇನ್ನು ಮುಂದೆ ಬಹಳಷ್ಟು ಇದಾವೆ. ಡಿ.ಕೆ. ಶಿವಕುಮಾರ್ಗೆ ಮುಂದೆ ಇರುವಂಥ ಚಾಲೆಂಜಸ್ಗಳು, ಸವಾಲುಗಳೇನು ಅನ್ನುವಂಥ ಪ್ರಶ್ನೆ. 13 ಸಚಿವರಿಗೆ ಖಾತೆ ಹಂಚಿಕೆ ಮಾಡಲಾಗತ್ತೆ, ಆದರೆ ಆ ಖಾತೆಯನ್ನು ಹಿರಿಯರು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಅಂದರೆ ಅನುಭವದ ತಕ್ಕಂತೆ ಖಾತೆ ಹಂಚಿಕೆ ಆಗಿಲ್ಲ ಅನ್ನೋದು ಅವರ ವಾದ. ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಕೂಡ ಜಲಸಂಪನ್ಮೂಲ ಖಾತೆ ಅವರಿಗೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆಯನ್ನು ಕೊಟ್ಟು ಅಜ್ಞಾತ ಸ್ಥಳಕ್ಕೆ ಹೋಗಿದ್ರು. ಯಾರ ಕೈಗೂ ಸಿಗಲಿಲ್ಲ, ಕೊನೆಗೂ ಕೂಡ ವಾಪಸ್ ಬಂದು ಈಗ ಮನವೊಲಿಸುವಲ್ಲಿ ಹೈಕಮಾಂಡ್ ಡಿ.ಕೆ. ಶಿವಕುಮಾರ್ ಅಂತೂ ಯಶಸ್ವಿ ಆಗಿದ್ದಾರೆ. ಸೊ ಕೇವಲ ಅವರು ಒಬ್ಬರೇ ಅಷ್ಟ, ಇನ್ನು 3-4 ಜನ ಕೂಡ ರಾಜೀನಾಮೆ ಕೊಡುವಂಥ ಹಂತದಲ್ಲಿದ್ದಾರೆ. ಸೊ ಹಂಗಾಗಿ ಆರಂಭದಲ್ಲಿ ಈ ರೀತಿಯ ಸಮಸ್ಯೆ ಎದುರಾದರೆ ಡಿ.ಕೆ. ಶಿವಕುಮಾರ್ಗೆ ಮುಂದಿನ ಹಂತದಲ್ಲಿ ಇರುವಂಥ ಚಾಲೆಂಜಸ್ಗಳೇನು? ಇನ್ನೊಂದು ವಿಚಾರದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು, ಇದೆಲ್ಲವೂ ಕೂಡ ಪಾಲಿಟಿಕಲ್ಸ್. ಹಿಂದೆ ಯಾರೋ ಕೂತ್ಕೊಂಡು ಬೇಕಂತಲೇ ಈ ರೀತಿಯಾಗಿ ರಾಜೀನಾಮೆ ನೀಡುವಂಥ ಕೆಲಸ ಕಾರ್ಯಗಳು ಆಗ್ತಾ ಇದೆ ಅನ್ನೋದು. ಯಾಕಂದರೆ ರಾಮಲಿಂಗಾರೆಡ್ಡಿ ಡಿ.ಕೆ. ಶಿವರ ಆಪ್ತಾರೆ. ಅಂದರೆ ಡಿ.ಕೆ. ಶಿವರು ಹಿಂದೆ ಮಾತು ಕೊಟ್ಟಿದ್ರಂತೆ, ನಾನು CM ಆದ ತಕ್ಷಣ ನಗರಾಭಿವೃದ್ಧಿ ಕೊಡ್ತೀನಿ, ಬೆಂಗಳೂರು ನಗರಾಭಿವೃದ್ಧಿ ಖಾತೆ ನಿಮಗೆ ಕೊಡ್ತೀವಿ ಅಂತೇಳಿ. ಆತ್ಮಸಾಕ್ಷಿಯ ವಿರುದ್ಧ ನಾನು ಕೆಲಸ ಮಾಡಲಿಕ್ಕೆ ಹೋಗೋದಿಲ್ಲ ಅಂತೇಳಿ ಅವರು ರಾಜೀನಾಮೆಯನ್ನು ಕೊಟ್ಟರು. ಬಟ್ ಈಗ ರಾಜೀನಾಮೆಯನ್ನು ವಾಪಸ್ ಪಡೆದಿದ್ದಾರೆ. ಈಗಿರುವಂಥ ಪ್ರಶ್ನೆ, ಆತ್ಮಸಾಕ್ಷಿಯ ವಿರುದ್ಧ ಕೆಲಸ ಮಾಡ್ತಾರಾ ಅವರು ಅನ್ನೋದು. ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮುಂದಿನ ಹಂತದಲ್ಲಿ ಏನೆಲ್ಲ ಚಾಲೆಂಜಸ್ ಇದಾವೆ ಡಿ.ಕೆ. ಅವರಿಗೆ ಅಂತೇಳಿ. ಇದೇ ಇವತ್ತಿನ ವಿಶೇಷ. ಡಿ.ಕೆ.ಗೆ ವಿಘ್ನ, ಖಾತೆ ಶಾಕ್. ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ 13 ಸಚಿವರಿಗೆ ಖಾತೆಯನ್ನು ಹಂಚಿಕೆ ಮಾಡಲಾಗತ್ತೆ. ಯಾವಾಗ ಖಾತೆಯನ್ನು ಹಂಚಿಕೆ ಮಾಡಿದ್ರಲ್ಲ ಆವಾಗಿನಿಂದ ಶುರುವಾಯಿತು ಟ್ರಬಲ್. ಸೊ ಈ ರೀತಿಯಾಗಿ ಸಮಸ್ಯೆ ಎದುರಾದಾಗ ಡಿ.ಕೆ. ಶಿವಕುಮಾರ್ ಯಾವುದೇ ರೀತಿಯಾಗಿ ಅಂಜಲಿಲ್ಲ. ಏನೇ ಇದ್ರೂ ಕೂಡ ಓಪನ್ ಆಗಿ ಸ್ಟೇಟ್ಮೆಂಟನ್ನು ಕೊಟ್ಟರು. ಅವರಿಗೆ ಹಳ್ಳಿಗಳಿಗೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಅಂತ, ಹಾಗಾಗಿ ರಾಜೀನಾಮೆ ಕೊಡ್ತಿದ್ದಾರೆ, ಕೊಡ್ಲಿ ಬಿಡೋ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ರು. ಸೊ ಈಗ ಆರಂಭದಲ್ಲೇ CM ಡಿ.ಕೆ.ಶಿಗೆ ಸಹಜವಾಗಿ ವಿಘ್ನ ಎದುರಾಗ್ತಾ ಇದೆಯಾ ಅನ್ನೋದು, ಖಾತೆ ಹಂಚಿಕೆ ವಿಚಾರದಲ್ಲಿ ಡಿ.ಕೆ.ಶಿ ಅವರು ಎಡವಿದ್ರ ಅನ್ನೋದು. ರಾಮಲಿಂಗಾರೆಡ್ಡಿ ಸೇರಿ ಹಲವರಿಂದ ಈಗ ಖಾತೆಯ ಖ್ಯಾತೆ ಅಂತೂ ಮುಂದುವರಿತಾ ಇದೆ. ರಾಜೀನಾಮೆಯನ್ನು ಕೊಟ್ಟಿರುವಂಥ ರೆಡ್ಡಿ ಅವರ ಮನವೊಲಿಸುವಂಥ ಪ್ರಯತ್ನ ಆಯಿತು. ಕೊನೆಗೂ ಕೂಡ ಆ ಒಂದು ಪ್ರಯತ್ನ ಸಕ್ಸಸ್ ಆಗಿದೆ. ರಾಜೀನಾಮೆ ನಿರ್ಧಾರದಿಂದ ಈಗ ವಾಪಸ್ ಆಗಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಬಟ್ ಅವ್ರ ಕಡೆಯಿಂದ ಬಂದಿಲ್ಲ. ಡಿ.ಕೆ. ಶಿವಕುಮಾರ್, ಸುರ್ಜೇವಾಲಾ ಅವರು ಹೇಳ್ತಾ ಇರುವಂಥ ಸ್ಟೇಟ್ಮೆಂಟ್ಗಳು. ಸೊ ಹಂಗಾಗಿ ರೆಡ್ಡಿ ಜೊತೆ ಸುರ್ಜೇವಾಲಾ ಅವರು ಕೂಡ ಮಾತುಕತೆ ನಡೆಸಿ ಸಕ್ಸಸ್ ಆಗಿದೆ ಅಂಥೇಳಿ ಸುರ್ಜೇವಾಲಾ ಅವರ ಬಾಯಿಂದ ಬರ್ತಾ ಇರುವಂಥ ಮಾತು. ಖರ್ಗೆ ಆಗಿರಬಹುದು, ವೀರಪ್ಪ ಮೊಯ್ಲಿಯಿಂದ ಮನವೊಲಿಕೆಯ ಕೆಲಸ ಆಗಿದೆ ಅನ್ನೋದು. ಸೊ ರಾಜೀನಾಮೆಯನ್ನು ಅಂಗೀಕರಿಸಲ್ಲ ಅಂಥೇಳಿ CM ಹೇಳಿದ್ದಾರೆ. ಸೊ ಹಂಗಾಗಿ ರಾಜೀನಾಮೆ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಜಲಸಂಪನ್ಮೂಲ ಖಾತೆ ನನಗೆ ಬೇಡ ಅಂಥೇಳಿ ಹಠ ಹಿಡಿದು ಯಾರ ಕೈಗೂ ಸಿಗದೆ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಕೊಂಡು ದೂರ ಹೋಗಿದ್ರು. ಬಟ್ ಈಗ ಯಾವಾಗ ಡಿ.ಕೆ. ಶಿವಕುಮಾರ್ ನೇರವಾಗಿ ಅವ್ರ ಜೊತೆ ಮಾತುಕತೆ ಆದ ನಂತರ ಸುರ್ಜೇವಾಲಾ ಕೂಡ ಹೋಗಿ ಮಾತನಾಡಿದ್ದಾರೆ. ಹಿರಿಯ ನಾಯಕರು ಮಾತಾಡ ನಂತರ ಅವರು ಸಹಜವಾಗಿ ತಮ್ಮ ರಾಜೀನಾಮೆಯನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇರುವಂಥದ್ದು. ಬಟ್ ರಾಮಲಿಂಗಾರೆಡ್ಡಿ ಕಡೆಯಿಂದ ಸ್ಪಷ್ಟ ಅಂತೂ ಬರಲಿಲ್ಲ, ಅವ್ರ ಬಾಯಿಂದ ಬರಬೇಕು. ಅಲ್ಲಿಯ ತನಕ ಗೊತ್ತಾಗತ್ತೆ ಜಲಸಂಪನ್ಮೂಲನೇ ಇರುತ್ತೆ ಅಥವಾ ಹೆಚ್ಚುವರಿಯಾಗಿ ಖಾತೆ ಕೊಟ್ಟಿರೋದ್ರಿಂದಾಗಿ ಸೈಲೆಂಟ್ ಆಗಿದ್ದಾರೆ ಅನ್ನೋದು. ಸೊ ಈಗ ಸುರ್ಜೇವಾಲಾ ಈ ಮಾತನಾಡಿದ್ದಾರೆ, ಅಂದರೆ ರಾಮಲಿಂಗಾರೆಡ್ಡಿಯವರ ರಾಜೀನಾಮೆ ವಿಚಾರವಾಗಿ ಏನು ಹೇಳಿದ್ದಾರೆ ಕೇಳೋಣ. You broke the news of his so-called resignation. Shri D.K. Shivkumar, Shri B.K. Hari Prasad, Shri Siddharamaiah and myself, we all spoke to him, all 4 of us. There was apparently some misunderstanding. He again met Shri B.K. Hari Prasad, me and Shri D.K. Shivkumar, Shri Siddharamaiah. He has already, I think, told you that he has withdrawn his resignation. There was some misunderstanding and he shall continue to work as a loyal soldier and minister of the party. So people who were talking about and gleeing and celebrating, there is a BJP is in a state of shock actually, because they thought they were fishing for trouble in the smooth transition of power, and they were hoping that they will be able to gain some political capital out of
everything that they lost in eyes of people. Having failed, they were talking about wickets and what not. But let me tell them that both Mr. Vijendra and also Mr. Ashok, you will repeatedly. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಬಿಜೆಪಿಯ ವಕ್ತಾರರಾಗಿರುವಂಥ ದಿಲೀಪ್ ಕುಣಿಗಲ್ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ತೆ ಸರ್. ಹಾಗೆಯೇ JDS ವಕ್ತಾರರಾಗಿರುವಂಥ ಡಾಕ್ಟರ್ ನಾಗೇಂದ್ರ ಪಿ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು AAP ವಕ್ತಾರರಾಗಿರುವಂಥ ಶಶಿಧರ್ ಸಿ ಆರಾಧ್ಯ ಅವರು ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಾನು BJP ವಕ್ತಾರರಾಗಿರುವಂಥ ದಿಲೀಪ್ ಅವರ ಹತ್ರನೇ ನನ್ನ ಪ್ರಶ್ನೆ. ಸರ್, ಈಗ ಆರಂಭದಲ್ಲೇ DK ಶಿವಕುಮಾರ್ ಸಂಪುಟದಲ್ಲಿ 13 ಸಚಿವರಿಗೆ ಖಾತೆ ಹಂಚಿಕೆ ಮಾಡಲಾಗತ್ತೆ. ಅದಾದ ನಂತರ ಒಬ್ಬರಿಗೊಬ್ಬರು ಆರಂಭದಲ್ಲಿ ರಾಮಲಿಂಗಾರೆಡ್ಡಿ ಅವರು, ತದನಂತರ KJ ಜಾರ್ಜ್ ಆಗಿರ್ಬೋದು, ಮುನಿಯಪ್ಪ, ಸತೀಶ್ ಜಾರಕಿಹೊಳಿ ಅಂತ ಹೇಳಲಾಗ್ತಾ ಇತ್ತು. ಕೊನೆಗೂ ಕೂಡ ಎಲ್ಲರೂ ಕೂಡ ಈಗ ಸೈಲೆಂಟ್ ಆಗಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಈ ಸಂಪುಟನೇ ಸರಿ ಇರಲಿಲ್ವಾ? DK ಶಿವರ ಸಂಪುಟನ ಅಥವಾ ಸಿದ್ದರಾಮಯ್ಯ ಸಂಪುಟನ ಇದು? ಸರ್, ಸಂಪುಟ ಸರಿ ಇಲ್ಲ ಅನ್ನೋದಕ್ಕಿಂತ ಟೋಟಲ್ ಇವ್ರು ಹೋಗ್ತಾ ಇರ್ತಕ್ಕಂಥ ರೀತಿನೇ ಸರಿ ಇಲ್ಲ ಅಂತ ಅನಿಸ್ತಾ ಇದೆ ಸರ್. ಈಗ ನೋಡಿ, ಈಗ ಪ್ರತಿ ದಿವಸ ಒಂದೊಂದು ಜಗಳಗಳು, ಇವ್ರದ್ದು ಜಗಳಗಳು ನಡೀತಲೇ ಇದ್ದಾವೆ, ಇದು ಕಮ್ಮಿ ಆಗ್ತಲೇ ಇಲ್ಲ. ಸೊ ಇವರ ಜಗಳಗಳು ಯಾವ ಮಟ್ಟಕ್ಕೆ ಹೋಗಿದ್ದಾವೆ ಅಂತಂದರೆ ನೋಡಿ, ಒಂದು ಕಡೆ ಮುನಿಯಪ್ಪ ಅವರು ಮುನ್ಸ್ಕೊಂಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಡ್ತೀನಿ ಅಂತ ಮಾತಾಡ್ತಾ ಇದ್ದಾರೆ. ಅವರಿನ್ನೂ ರಾಜೀನಾಮೆ ಕೊಟ್ಟವರ ಅಥವಾ ಕೊಟ್ಟಿದ್ದಾರೆ, ಅವರಿನ್ನೂ ಈಗ ರಾಜೀನಾಮೆ ವಾಪಸ್ ತೆಗೆದುಕೋತಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ನಮಗೆ ಕ್ಲಾರಿಟಿ ಇಲ್ಲ. ಜಮೀರ್ ಅಹಮದ್ ಅವ್ರ ಕತೆ ನಿಮಗೆ ನೋಡೇ ಇದ್ದೀರಿ. ಜಮೀರ್ ಅಹಮದ್ ಅವ್ರದ್ದು ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದರೆ, ಪ್ರತಿ ತಾಲೂಕು ಮಟ್ಟದಲ್ಲೂ ಸಹ ಜಮೀರ್ ಅಹಮದ್ ಅವ್ರ ಪರವಾಗಿ ಹೋರಾಟಗಳು ಪ್ರಾರಂಭ ಆಗಿದ್ದಾವೆ. ಪ್ರತಿ ತಾಲೂಕು ಮಟ್ಟದಲ್ಲೂ ಸಹ ಅಲ್ಪಸಂಖ್ಯಾತರ ಲೀಡರ್ಸ್ಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಯಾವ ಮಟ್ಟಕ್ಕೆ ಅಂತಂದರೆ, ಜಮೀರ್ ಅಹಮದ್ ಅವ್ರನ್ನ ಏನಾದರೂ ಮಾಡಿ ಮುಗಿಸ್ಲೇಬೇಕು ಅಂತೇಳಿ ಕೊನೆಗಳಿಗೆನಲ್ಲೂ ಒಂದು ಆಡಿಯೋ ರಿಲೀಸ್ ಆಗುತ್ತೆ. ಆ ಆಡಿಯೋದಲ್ಲಿ ಇವ್ರು ಹೇಳ್ತಾರೆ ಏ ಅಂತ, ಅದು ಏನೋ ನಿಜನೋ ಗೊತ್ತಿಲ್ಲ. ಆದರೆ ಜಮೀರ್ ಅಹಮದ್ ಅವರ ಸಚಿವ ಸ್ಥಾನವನ್ನು ತಪ್ಪಿಸ್ಬೇಕು ಅಂತೇಳಿ UT ಖಾದರ್ ಅವ್ರಿಗೆ ಆಲ್ರೆಡಿ ಅವಕಾಶ ಕೊಟ್ಟಾಗೋಗಿದೆ. ಈಗ ಜಮೀರ್ ಅಹಮದ್ ಅವರ ನಡೆ ಏನು ಅಂತಕ್ಕಂಥದ್ದನ್ನು ಈ ಕರ್ನಾಟಕ ಜನತೆ ನೋಡಬೇಕಾಗಿದೆ. ಅದು ಕಾಂಗ್ರೆಸ್ಗೂ ಅರ್ಥ ಆಗಬೇಕಾಗಿದೆ. ಇನ್ನು ಎಚ್ ಕೆ ಪಾಟೀಲ್ರು ನೇರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟೇ ಹಾಕ್ಬಿಟ್ಟಿದ್ದಾರೆ. ಪಕ್ಷದ ಪರವಾಗಿ ಕೆಲಸ ಮಾಡೋರಿಗೆ ಅವಕಾಶಗಳಿಲ್ಲ ಅಂತೇಳಿ ಪೋಸ್ಟ್ ಹಾಕಿದ್ದಾರೆ. ಇನ್ನು ಸತೀಶ್ ಜಾರಕಿಹೊಳಿ ಅವ್ರನ್ನ KPCC ಅಧ್ಯಕ್ಷರು ಮಾಡ್ತಾರೆ ಅಂತಕ್ಕಂಥದ್ದು ಮೊದಲಿಂದಲೂ ಇತ್ತು. ಆದರೆ ಅದನ್ನು ತಪ್ಪಿಸಿ ಬೇರೆ ಮಿನಿಸ್ಟರ್ ಮಾಡಲಾಗಿದೆ. ಅದಕ್ಕೆ ಅವ್ರಿಗೆ ಒಪ್ಪಿಗೆ ಇದೆಯಾ ಅಂತಕ್ಕಂಥದ್ದು ಸಹ ನಾವು ನೋಡಬೇಕಾಗುತ್ತೆ. ಇನ್ನು BK ಹರಿಪ್ರಸಾದ್ ಅವರು ಹೇಳಿ ಕೇಳಿ ಸಿದ್ದರಾಮಯ್ಯನವರ ಹಪ್ಪಟ ಅಭಿಮಾನಿ, ಯಾವಾಗಲೂ ಸಹ ಗುಂಡು ಹೊಡೆದಂಗೆ ಅವ್ರ ಪರ ನಿಂತ್ಕೊತಿದ್ದವರು. ಅವ್ರನ್ನ KPCC ಅಧ್ಯಕ್ಷರು ಮಾಡಿದ್ದಾರೆ. ಮೊನ್ನೆ ಒಂದು ಹೇಳಿಕೆ ಕೊಡ್ತಾರೆ ಸರ್, ಅಧಿಕಾರ ಬೇಕು ಅಂತಂದ್ರೆ DK ಶಿವಕುಮಾರ್ ಹಿಂದೆ ಹೋಗಿ, ಪಕ್ಷ ಸಂಘಟನೆ ಮಾಡಬೇಕು ಅಂದ್ರೆ ನನ್ನ ಹಿಂದೆ ಬನ್ನಿ ಅಂತ ಅವರು ಅದು ಹೇಳೋದು ಕಾಮನ್ನು. ಆದರೆ ಹೇಳಿದ ರೀತಿ ಇದೆಯಲ್ಲ, ಬಾಡಿ ಲ್ಯಾಂಗ್ವೇಜ್ ಇದೆಯಲ್ಲ, ಅದೊಂದು ರೀತಿ ಏನೋ DK ಶಿವಕುಮಾರ್ ಅವ್ರ ಮೇಲೆ ಅವ್ರ ಮೇಲೆ ಕೋಪ ಇದೆಯೋ ಅನ್ನೋ ರೀತಿ ಹೇಳ್ಕೊಳ್ಳೋದು ರೀತಿ ಇತ್ತು ಸರ್. ನೋಡಿ ಸರ್, ಯಾವತ್ತೇ ಆಗಲಿ ಸರ್ಕಾರದ ಆದ್ಯತೆ, ಸರ್ಕಾರದ ಮಿನಿಸ್ಟ್ರುಗಳ ಆದ್ಯತೆ ಜನಸೇವೆ ಮಾಡೋ ಕಡೆ ಇರಬೇಕು. ಅದು ಇವ್ರದ್ದು ಹಂಗಲ್ಲ. ಖಾತೆ ಹಂಚಿಕೆ ಯಾಕೆ ಸರ್? ಖಾತೆ ಹಂಚಿಕೆ ಜಗಳ ಮಾಡಬೇಕು ಸರ್? ಈಗ ಜಲಸಂಪನ್ಮೂಲ ಸಚಿವ ಸ್ಥಾನ ಬೇಡ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಜಲಸಂಪನ್ಮೂಲ ಸಚಿವ ಸ್ಥಾನ ಅಂತಕ್ಕಂಥದ್ದು ಅದೊಂದು ಇಲಾಖೆ ಜನಸೇವೆ ಮಾಡಕ್ತಾನೆ ಇರೋದು. ನನಗೆ ಬೆಂಗಳೂರು ಅಭಿವೃದ್ಧಿ ನಿಗಮ ಮಂಡಳಿ ಕೊಡಿ. ಅರೆ ಯಾಕೆ ಬೆಂಗಳೂರು ಅಭಿವೃದ್ಧಿ ನಿಗಮ ಮಂಡಳಿ ಕೇಳ್ತಾ ಇರೋದು? ಏನಕ್ಕೆ? ದುಡ್ಡು ಹೊಡಿ. ಯಾಕೆ? ಇವ್ರಿಗೆ ಗೊತ್ತಾಗ್ತಾ ಇದೆ, ಅರೆ ಒಂದು ಗುಂಡಿನ 1 ಲಕ್ಷ ಖರ್ಚು ಮಾಡಿ ಮುಚ್ಬೋದು ನಾವು. ಜಲಸಂಪನ್ಮೂಲ ತಗೊಂಡ್ಬಿಟ್ರೆ ಎಲ್ಲಿ ಮುಚ್ಲಿಕ್ಕೆ ಆಗುತ್ತೆ? ನಾವು ಅಷ್ಟು ದುಡ್ಡು ಹೊಡಿಲಿಕ್ಕೆ ಎಲ್ಲಾಗುತ್ತೆ ಅಂತಕ್ಕಂಥದ್ದು. ಆಹಾರ ಇಲಾಖೆ ಬೇಡ ಅಂತ ಮುನಿಯಪ್ಪ ಅವ್ರು ಹೇಳ್ತಾ ಇದ್ದಾರೆ. ಯಾಕೆ ಬೇಡ ಆಹಾರ ಇಲಾಖೆ ಅಂತಕ್ಕಂಥದ್ದು ಬಡವರ ದವಣೆಯನ್ನ ನೀರಿಸ್ತಕ್ಕಂಥದ್ದು, ಆ ಬಡವರ ಪರವಾಗಿ ನಿಂತ್ಕೊಂತ, ಅದ್ಯಾಕೆ ಬೇಡ? ಇವ್ರು ಬೇರೆ ಇಲಾಖೆ ಬೇಕು. ಈ ಮಟ್ಟಕ್ಕೆ ಇವ್ರಿಗೆ ಯಾವ್ಯಾವ ಒಂದು ಆಯಕಟ್ಟಿನ ಪ್ರದೇಶಗಳಲ್ಲಿ ಒಳ್ಳೊಳ್ಳೆ ಲಾಭ ಇದೆಯೋ ಆ ಮಂತ್ರಿ ಸ್ಥಾನಗಳು ಇವ್ರಿಗೆ ಬೇಕು. ಅದನ್ನ ಇವ್ರು ಹುಡುಕ್ತಾ ಇದ್ದಾರೆ. ಇದು ಒಂದು ಒಳ್ಳೆ ಬೆಳವಣಿಗೆ ಅಲ್ಲ. ಇವತ್ತು ಇವರ ಆಂತರಿಕ ಭಿನ್ನಾಭಿಪ್ರಾಯ ಸರ್ ದೊಡ್ಡ ಮಟ್ಟಕ್ಕೆ ಕಾಣಿಸ್ತಾ ಇದೆ. ಇವತ್ತು ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದು ಸ್ಥಿರ ನಾಯಕತ್ವನೇ ಹೊರತು, ಈ ಸ್ಥಿರ ನಾಯಕತ್ವದ ಹೊರತಾಗಿ ಇವರ ಆಂತರಿಕ ಜಗಳ ಬೇಕಾಗಿಲ್ಲ. ಇವತ್ತು ರಾಜ್ಯ ಸಮಸ್ಯೆನಲ್ಲಿದೆ. ರಾಜ್ಯ ಸುಮಾರು 9 ಲಕ್ಷ ಕೋಟಿ ಸಾಲವನ್ನು ಮಾಡಿದೆ. ಫಿಸಿಕಲ್ ಡಿಫಿಸಿಟ್ ಅಲ್ಲಿ ಇದೆ, ರೆವಿನ್ಯೂ ಡಿಫಿಸಿಟ್ ಅಲ್ಲಿ ಇದೆ. 1 ವರ್ಷಕ್ಕೆ ನಾವು 50,000 ಕೋಟಿ ಬಡ್ಡಿ ಕಟ್ಟಬೇಕು. 1 ವರ್ಷಕ್ಕೆ 52,000 ಕೋಟಿ ಗ್ಯಾರಂಟಿಗೆ ಹಣ ಮೀಸಲಿಡಬೇಕು. ಅದ್ರ ಕಡೆ ಗಮನ ಕೊಡಿ. ಅದು ಬಿಟ್ಟು ನೀವು ಆಂತರಿಕ ಜಗಳ ಏನು ಅಭಿವೃದ್ಧಿ ಮಾಡಿದಿರಿ? ನೀವು ಘೋಷಣೆ ಮಾಡಿದಂಥ ಯೋಜನೆಗಳು ಏನಾದೋ? ಮೇಕೆದಾಟು ಯೋಜನೆ ಏನಾಯಿತು? ಮೇಕೆದಾಟು ಮಾಡ್ತೀವಿ ಅಂತ ಹೋದ್ರಿ. ಬ್ರ್ಯಾಂಡ್ ಬೆಂಗಳೂರು ಏನಾಯಿತು? ಬ್ರ್ಯಾಂಡ್ ಬೆಂಗಳೂರು ಬ್ಯಾಡ್ ಬೆಂಗಳೂರು ಆಗೋಯ್ತು. ಮಳೆ ಇಲ್ಲ, ಜನ ತತ್ತರಿಸೋಗ್ಬಿಟ್ಟಿದ್ದಾರೆ. ನಿಮ್ಮ ಈ ಬೀದಿ ಜಗಳ ಬೇಕಾಗಿಲ್ಲ. ಪಾಪ ಸಿದ್ದರಾಮಯ್ಯನವ್ರನ್ನ ಕೇವಲ ಒಂದೇ ಒಂದು ದಿವಸದಲ್ಲಿ ಡೆಲ್ಲಿ ಕರ್ಸ್ಕೊಂಡು ಅವ್ರನ್ನ ಬಾಯಿ ಮುಚ್ಚಿಸಿ ಟೇಪ್ ಹಾಕಿ ಕಳಿಸ್ಬಿಟ್ರಿ ಸ್ವಾಮಿ. ಆದರೆ ಸಿದ್ದರಾಮಯ್ಯನವ್ರ ಮುಖವಾಣಿಗಳು ಕಾಂಗ್ರೆಸ್ನಲ್ಲಿ ಇದಾವೆ. ಅವ್ರು ಸುಮ್ಮನೆ ಕುತ್ಕೊಳ್ಳೋದಿಲ್ಲ.
ಇಲ್ಲ, ಅವ್ರು ಬಾಯಿ ಮುಚ್ಕೊಂಡು ಕುತ್ಕೊಳ್ತಕ್ಕಂಥ ಪರಿಸ್ಥಿತಿ ಇಲ್ಲ. ನಮಗೆ ಅನುಮಾನ ಬರ್ತಾ ಇರ್ತಕ್ಕಂಥದ್ದು ಇವತ್ತು ಈ ನಾಟಕೀಯ ಬೆಳವಣಿಗೆಯ ಹಿಂದೆ ಯಾರಿದ್ದಾರೆ, ರಾಜೀನಾಮೆ ಕೊಟ್ರ ಅಥವಾ ಕೊಡ್ಸುದ್ರ, ಈ ಆಟಗಳನ್ನೆಲ್ಲ ಆಡ್ತಾ ಇದ್ದಾರಾ ಅಥವಾ ಆಡಿಸ್ತಾ ಇದ್ದಾರಾ, ಈ ಒಳ ಜಗಳ ಬೇಕು ಅಂತ ಮತ್ತೆ ಉತ್ತರನೂ ಬೇಕು. ಇನ್ನೊಂದು, ಈ ಒಳ ಜಗಳ ಪ್ರಾರಂಭ ಆಗಿದ್ದು 2023 ಮೇನಲ್ಲಿ ಇದುವರೆಗೂ ಸಹ ಮುಗ್ದಿಲ್ಲ, ಇನ್ನ 2 ವರ್ಷ ಮುಗಿಯೋದಿಲ್ಲ. ಅದರಿಂದ ಈ ಸರ್ಕಾರ ಜಾಸ್ತಿ ದಿವಸ ಇರೋದಿಲ್ಲ. 2028ಕ್ಕೆ ಇವರು ರೋಸೋಗ್ಬಿಟ್ಟು ಜನ ಬಿಜೆಪಿಗೆ ಬಹುಮತ ಕೊಡ್ತಕ್ಕಂಥದ್ದು, NDA ಬಹುಮತದೊಂದಿಗೆ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಶತಸಿದ್ಧ. ಕಾಂಗ್ರೆಸ್ ವಕ್ತಾರರು ಜಾಯ್ನ್ ಆಗಿದ್ದಾರೆ, ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ಕುಮಾರ್ KH ಅವರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಕುಮಾರ್ ಸರ್, DK ಶಿವಕುಮಾರ್ ಸಂಪುಟವನ್ನ ರಚನೆ ಮಾಡೋದ್ರಲ್ಲಿ ಎಡವಿದ್ರ ಅಂತ ಅನ್ಸುತ್ತಾ? ಅಲ್ಲ, ಅದು ಈ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಮೊದಲು BJP ವಕ್ತಾರರೇನೋ ಪುಂಖಾನುಪುಂಖವಾಗಿ ಹೇಳ್ತಾ ಇದ್ರು. ಮೊದಲು ದೇಶದಲ್ಲಿ ವಿದ್ಯಾರ್ಥಿಗಳಿಗೆ ಹಾಕಿರೋ ಟೋಪಿನ ಸರಿಪಡ್ಸೋಕ್ಕಾಗದೆ ವಿಲಿ ಅಂತ ಒದ್ದಾಡ್ತಾ, ಒಂದು ನಿಮಿಷ ಬಿಡ್ರಿ, ಕೂತ್ಕೊಳ್ರಿ, ಸುಮ್ಮನೆ ನೀವು ಮಾತಾಡೋ ಒಂದು ಮಾತು ಮಾತಾಡಿಲ್ಲ. ಫಸ್ಟ್ ರಿಯಾಕ್ಷನ್ ಟೈಮಲ್ಲ ಮಾತಾಡೋದಾದರೆ ನೀವು ಯಾವುದೇ ಮಾತುಗಳು ಮಾತಾಡೋಕ್ಕಾಗೋದಿಲ್ಲ ಡಿಬೇಟಲ್ಲಿ. ಸುಮ್ಮನೆ ಕೂತ್ಕೊಳ್ಳಿ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಯಾವತ್ತು ದೇಶಕ್ಕೆ ಮೊದಲು ತಿಳಿಸ್ಬೇಕು. ದೇಶದ ವಿದ್ಯಾರ್ಥಿಗಳ ಜೊತೆ ಚಲ್ಲಾಟ ಆಡ್ದಂಗಲ್ಲ, ಎಲ್ಲ ವಿಷಯದಲ್ಲೂ ಚಲ್ಲಾಟ ಆಡ್ಬಿಟ್ಟು ವಿದ್ಯಾರ್ಥಿಗಳ ಜೀವನದ ಜೊತೆಯಲ್ಲೂ ಅವ್ರ ಉದ್ಯೋಗ ಕ್ರಿಯೇಟ್ ಮಾಡ್ಕೊಳ್ಳೋ, ಅವ್ರ ಬದುಕನ್ನು ಕಟ್ಕೊಳ್ಳೋ ವಿಷಯದಲ್ಲೂ ಚಲ್ಲಾಟ ಆಡ್ತಿದ್ದೀರಲ್ಲ. ರೇ ಕೂತ್ಕೊಳ್ರಿ ಸುಮ್ಮನೆ. ಆಮೇಲೆ BJP ಅವರು ಇಲ್ಲಿದ್ದು ಮಾತಾಡಿ ರಣ ಇರ್ರಿ. ನಿಮ್ಮದೇ 28, ನಿಮ್ಮ ಮನೇಲಿ ಯಗಣ ಸ್ವತ್ತು ಬಿದ್ದಿದೆ, ಇಲ್ಲಿ ಯಾಕೆ ನೋಡೋಕೆ ಬರ್ತೀರಿ? ನಿಮ್ಮ ಯಡಿಯೂರಪ್ಪನ ಕಾಲದಲ್ಲಿ ಪಂಚೆ ಬಿಚ್ಕೊಂಡು ಬಟ್ಟೆ ಹರ್ಕೊಂಡು ಶೋಭಾ ಕರಂದ್ಲಾಜೆ ಅವ್ರು ಕೇಳೋಣ, ಜನಾರ್ದನ್ ರೆಡ್ಡಿ ಅವ್ರು ಕೇಳೋಣ, ಗೂಳಿಹಟ್ಟಿ ಶೇಖರ್ ಕೇಳೋಣ. ಸುಮ್ಮನೆ ಇರ್ರಿ, ಸುಮ್ಮನೆ. ಆಮೇಲೆ ನೀವೇ ಬರ್ಕೊಳ್ರಿ, ನಂತರ ಬರ್ಕೊಂಡು ಕೂತ್ಕೊಂಡು ಕೇಳ್ಕೊಳ್ರಿ. ಮೇಕೆದಾಟು ಬಗ್ಗೆ ಮಾತಾಡಿದ್ರು. ಸುಪ್ರೀಂ ಕೋರ್ಟ್ ಈಗ ನಮ್ಮ ಪರವಾಗಿ ತೀರ್ಪು ಕೊಟ್ಟಿದೆ. 24 ಗಂಟೆ ಒಳಗಡೆ ನಾನು ಗೆಲ್ಸಿದ್ರೆ ಮಂಡ್ಯ ಜನ ಮೇಕೆದಾಟು ಯೋಜನೆಗೆ ಪರ್ಮಿಷನ್ ಕೊಡಿಸ್ಬಿಡ್ತೀನಿ. ಯಾವುದೇ ಸರ್ಕಾರ ಇರಲಿ, ನಿಮ್ಮ ಕುಡಿಯೋ ನೀರಿಗೆ ಮತ್ತು ಕೃಷಿಗೆ ಉಪಯೋಗ ಆಗಂಗೆ ಮಾಡ್ತೀನಿ. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಉತ್ತರ ಭಾರತೀಯರು ಬಂದಿಲ್ಲಿ ಸೆಟ್ಲ್ ಆಗಿದ್ದಾರೆ. ಅವರು ಕುಡಿಯೋಕ್ಕೆ ನೀರು ಕೊಡಲಿಲ್ಲ ಅಂದರೆ ಅವ್ರು ಏನು ಗತಿ ಆಗಬೇಕು ಅಂತ ಪುಂಖಾನುಪುಂಖವಾಗಿ ಭಾಷಣ ಹೊಡೆದು ಸುಪ್ರೀಂ ಕೋರ್ಟ್ ಆದೇಶ ಮಾಡಿ 1 ವಾರದ ಮೇಲಾಯಿತು. ಮೇಕೆದಾಟು ಯೋಜನೆ 24 ಗಂಟೆಯಲ್ಲಿ ಕೊಡಿಸ್ತೀನಿ ಅಂತೇಳಿ 1.5 ವರ್ಷದ ಮೇಲಾಯಿತು. ಇವತ್ತವರೆಗೂ ಅದ್ರ ಬಗ್ಗೆ ಒಂದು ಸಣ್ಣ ಶಬ್ದ ಇಲ್ಲ. ಅದ್ರ ಬಗ್ಗೆ ಹೇಳಿ ಪರ್ಮಿಷನ್ ಕೊಡಿಸಿ, ನಾವು ಬೊಮ್ಮಾಯಿಯವರೇ 2,000 ಕೋಟಿ ರೂಪಾಯಿ ದುಡ್ಡು ಇಟ್ಬಿಟ್ಟಿದ್ದೀನಿ ಮೇಕೆದಾಟು ಯೋಜನೆಗೆ ಅಂತ ಹೇಳಿದ್ರು. ಆ ದುಡ್ಡು ಇಟ್ಟಿರೋದು ಕಾರಣಕ್ಕಾರು ಪರ್ಮಿಷನ್ ಕೊಡಿಸ್ರಪ್ಪ. ಮಾಡ್ತಾ ಇದೀರಲ್ಲ ವಿಜಯ್ ಜೊತೆ ಆಮೇಲೆ ಬರ್ಕೊಂಡು ಮಾತಾಡಕ್ಕೆ ಬಿಜೆಪಿಯವರಿಗೆ ಯಾವುದೇ ಕಾರಣದಲ್ಲಿ ದೇಶದಲ್ಲಿ ಜನರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ತಾಳ್ಮೆ ಇಲ್ಲ. ತಮ್ಮ ಕಳ್ಳತನ, ಸುಳ್ಳತನ, ಮೋಸತನವನ್ನ ಮುಚ್ಚಾಕೋಸ್ಕರ ಕಿರ್ಚಾಡ್ತಾರೆ. 4ನೇ ಕ್ಲಾಸು ಪಾಸ್ ತಾಕತ್ತಿದೆ, ನನ್ಗೆ MA ಸರ್ಟಿಫಿಕೇಟ್ ತೋರಿಸ್ತೀನಿ. ನಿಮ್ ಪ್ರಧಾನಿ ತೋರ್ಸಕ್ ಕೇಳಿ, SSLC ಸರ್ಟಿಫಿಕೇಟ್ ತೋರ್ಸಕ್ ಕೇಳಿ, ಪುರಾಣ ಕೇಳ್ತೀನಿ. ಎಲ್ಲ ನಮ್ಮ ಮಾತುಗಳು ಸುಮ್ಮನೆ ಕೂತ್ಕೋಬೇಕು. ಬ್ರಾಂಡ್ ಬೆಂಗಳೂರು ಬಗ್ಗೆ ಮಾತಾಡಿದ್ರಿ ಸರ್, ಇರಿ ಸರ್. ಅದೆಂತದೋ ಸ್ಮಾರ್ಟ್ ಸಿಟಿ ಅಂದ್ರು. ಇವ್ರ ಯೋಗ್ಯತೆಗೆ 1 ಸ್ಮಾರ್ಟ್ ಸಿಟಿ ಹೆಸರು ಹೇಳಕ್ ಹೇಳಿ 100 ಸ್ಮಾರ್ಟ್ ಸಿಟಿ ಅಂದ್ರು. ಒಂದೇ ಒಂದು ಸ್ಮಾರ್ಟ್ ಸಿಟಿ ಎಲ್ಲಿ ಮಾಡಿದ್ರೆ ಹೆಸರು ಹೇಳ್ರಪ್ಪ. ಬ್ರಾಂಡ್ ಬೆಂಗಳೂರು ಬಗ್ಗೆ ಮಾತಾಡ್ತಾರೆ. ರೇ, ನಾವು ನಮ್ಮ ಹಕ್ಕು, ನಮ್ಮ ತೆರಿಗೆನ, ನಮ್ಮ ಹಕ್ಕನ್ನು ವಾಪಸ್ ಕೊಡದೆ ನಾವು ಕಟ್ಟಿರೋ ತೆರಿಗೆ ಹಣದಲ್ಲಿ ₹1ಗೆ 15 ಪೈಸಾ ಕೊಟ್ಬಿಟ್ಟು ಬ್ರಾಂಡ್ ಬೆಂಗಳೂರು ಆಗ್ಬೇಕು ಅಂತೀರಿ, ಮತ್ತೊಂದು ಆಗ್ಬೇಕು ಅಂತೀರಿ. ಆಮೇಲೆ ಪ್ರಧಾನಿ ಬಂದಿಲ್ಲಿ ಪ್ರವಾಸ ಮಾಡೋ ನಾವೇ ಕೊಡಿ ಅಂತೀರಿ. ಸುಮ್ಮನೆ ಕೂತ್ಕೊಂಡ್ರಿ, ಗೊತ್ತಿದೆ. ಆಮೇಲೆ ಸರ್, ನೀವು ಎಷ್ಟು ಪ್ರಶ್ನೆ ಕೇಳಿದ್ರಿ, ಇವಕ್ಕೆಲ್ಲ ಇನ್ನೂ ಭಾಳ ಉತ್ತರ ಕೊಡೋದಿದೆ, ನಾನು ಕೊಡ್ತೇನೆ ಆಯಿತಾ. ಆಮೇಲೆ ಮತ್ತೊಂದು, ದಯಮಾಡಿ ಭಾರತ ದೇಶದಲ್ಲಿ ನೀವು ಮಾಡ್ತಿರೋ ಹಲ್ಚಲ್ಗಳಿಗೆ ಮೊದಲು ಉತ್ತರ ಕೊಡಿ. ಆಮೇಲೆ ನಮ್ಮನ್ನು ಪ್ರಶ್ನೆ ಕೇಳಿರುವಂತೆ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆಯುವ ಪಕ್ಷ, ಯಾವ್ದಾದ್ರು ತ್ಯಾಗದ ಮನೋಭಾವ, ಮಾರ್ಗದರ್ಶನದ ಮನೋಭಾವ ಇರುವಂಥ ಒಂದು ಪಕ್ಷ ಇದ್ರೆ ಭಾರತ ದೇಶದಲ್ಲಿ ಅದು ಕಾಂಗ್ರೆಸ್ ಪಕ್ಷ. DK ಶಿವಕುಮಾರ್ ಅವ್ರಿಗೆ ಏನು ಸರ್ ಪ್ರಶ್ನೆ ಕೇಳಿದ್ರೆ, ಖಾತೆ ಹಂಚಿಕೆ ಖಾತೆ ಹಂಚಿಕೆ ನೋಡಿ ಸರ್, ಅದು ನಮ್ಮ ಪಕ್ಷದ ಆಂತರಿಕ ವಿಚಾರ. ಅದರಿಂದ ಜನರಿಗೆ ಏನಾದ್ರು ತೊಂದರೆ ಆಗ್ತಿದ್ಯಾ? ಖಂಡಿತ. ನಮ್ಮ ಒಂದು ನಿಮಿಷ ನಾನು ಕೇಳ್ತೇನೆ. ಅಲ್ಲ, ಆಗ್ತಾ ಇದೆ ಅಂತಂದರೆ, ನಮ್ಮ ಪಕ್ಷದ ಒಳಗಡೆ ನಮ್ಮ ಹಿರಿಯ ಶಾಸಕರುಗಳು ಮತ್ತು ಅನುಭವಿಗಳು ಹೆಚ್ಚು ಜನರು ಇದ್ದಾರೆ. ಇವ್ರ ಥರ ಎಡದಲ್ಲಿ ಬಲದಲ್ಲಿ ಕೂತಿದಾರಲ್ಲ, ಅವ್ರ ಪಕ್ಷದಿಂದ ಬಂದಿರೋರು ಸೇರಿಸ್ಕೊಂಡು ಪಕ್ಷ ಕಟ್ಕೊಂಡು
ಅನುಭವವೇ ಇಲ್ಲದೆ ಇರೋರು ಏನು ಅಧಿಕಾರ ನಡೆಸ್ತಾರೆ? ಇವರು ಸ್ವಂತ ಶಕ್ತಿ ಮೇಲೆ ಇವತ್ತವರೆಗೂ ಅಧಿಕಾರಕ್ಕೆ ಬರೋಕ್ಕೆ ಆಗಿಲ್ಲ ಕರ್ನಾಟಕದಲ್ಲಿ. ಇವರೇನು ಮಾತನಾಡ್ತಾರೆ? ನಮ್ಮಲ್ಲಿ ಅತಿ ಹೆಚ್ಚು ಜನರು ಅನುಭವಿಗಳಿದ್ದಾರೆ, ಸಮರ್ಥರಿದ್ದಾರೆ, ನನಗೊಂದು ಅವಕಾಶ ಕೊಡಿ ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ? ಕೇಳಿದ್ದಾರೆ, ಮಾಡ್ತಾರೆ. ನಮ್ಮ ಪಕ್ಷದ ಹೈಕಮಾಂಡ್ ಮಾಡುತ್ತೆ. ಇವ್ರ ಥರ ದೇಶನೇ ನುಚ್ಚುನೂರು ಮಾಡುವಂಥ ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ಳೋಂಥ ಅಧಿಕಾರಕ್ಕೆ ಬರಬೇಕು ಅಂತ ಹೇಳೋರು ಯಾರೂ ಇಲ್ಲ ನಮ್ಮಲ್ಲಿ. ನಾನು ಜನಸೇವೆ ಮಾಡೋದಕ್ಕೋಸ್ಕರ ಶಾಸಕರಾಗಿ ಬಂದಿದ್ದೇವೆ, ಸಂಸದರಾಗಿ ಬಂದಿದ್ದೇವೆ. ನಮ್ಗೆ ಅವಕಾಶ ಕೊಡಿ, ನಾವು ಮಾಡ್ತೇವೆ ಅಂತ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಯಾಕೆ ಅಂತಂದರೆ ನಮ್ಮಲ್ಲಿ ಮಾತ್ರ ಆ ಸ್ವಾತಂತ್ರ್ಯ ಇರೋದು. BJP ಪಕ್ಷದಲ್ಲಿ ಇದೆ. ಯಾಕೆ ಹೇಳಿ? ಹೆಗಲ ಮೇಲೆ ಒಂದು ಚೀಲ ಹಾಕೊಂಡು ಮನೆ ಮನೆಗೆ ಹೋಗಿ ಅವ್ರಿಗೆ ಧೈರ್ಯನೂ ಇಲ್ಲ, ಸ್ವಾತಂತ್ರ್ಯನೂ ಇಲ್ಲ, ದಮ್ಮು ಇಲ್ಲ, ತಾಕತ್ತು ಇಲ್ಲ BJP ಶಾಸಕರಿಗಾಗಲಿ MP ಗಳಿಗಾಗಲಿ. ಯಾಕೆ ಅಂತಂದ್ರೆ ಅವರು ತಮ್ಮ ಹೆಸರು ಮೇಲೆ ಗೆದ್ದಿರೋರಲ್ಲ. ಯಾವತ್ತು RSS ಮುಖವಾಣಿಯನ್ನು ಇಟ್ಕೊಂಡು ಅವರ ಸಂಘ ಸಂಚಾಲಕರು ಏನೇನು ಆ ಪೇಸ್ ಪ್ರಮುಖಗಳು ಅವರು ಇವರು ಅವರ ಅನೈತಿಕ ಸಂಘಗಳಿದಾವಲ್ಲ ಒಂದು 10-20 ಅವರು ಇವ್ರನ್ನ ಓಟ್ ಹಾಕಿ ಗೆಲ್ಸೋದು. ಹಾಗಾಗಿ ಇವ್ರಿಗೆ ತಾಕತ್ತೇ ಇಲ್ಲ. ನನಗಿಂತ ಮಂತ್ರಿ ಬೇಕು, ನನಗಿಂತ ಶಾಸಕ ಬೇಕು ಅಂತ ಕೇಳಕ್ ತಾಕತ್ತಿಲ್ಲ, ದಮ್ಮಿಲ್ಲ BJP ಅವರಿಗೆ. ಆ ತಾಕತ್ತು, ಸ್ವಾತಂತ್ರ್ಯ ಮತ್ತೆ ಆ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವದಲ್ಲಿ ಕೊಟ್ಟಿರೋದು ನಮ್ದು. ಅನೈತಿಕ ಸಂಘಗಳು ಇವ್ರಿಗೆ ತಾಕತ್ತಿದ್ರೆ RSS ತಾಕತ್ತಿದ್ರೆ RSS ಭಾರತ ದೇಶದಲ್ಲಿ ಕಳ್ಳ ಲೂಟಿ ಗುರುದಕ್ಷಿಣೆ ಹೆಸರಲ್ಲಿ ಸಾವಿರಾರು ಕೋಟಿ ರೂಪಾಯಿ 100 ವರ್ಷದಿಂದ ಲೂಟಿ ಹೊಡೆದು ಎಲ್ಲೆಲ್ಲಿಟ್ಟಿದ್ದಾರೆ. ಅಮೆರಿಕಾದಲ್ಲಿ ಇಟ್ಟಿದ್ದಾರೆ. ಅಲ್ಲಿ ಟ್ರಂಪ್ ಅದಕ್ಕೆ ಬೈದು ಅನೈತಿಕ ಸಂಘ ಅಂದ್ರೆ ಅನೈತಿಕ ಸಂಘ ಅಲ್ಲಿ ದುಡ್ಡು ಮಾತಾಡ್ರಿ, ಉತ್ತರ ಕೊಡ್ರಿ. ಅನೈತಿಕ ಸಂಘ ಅಂದ್ರೆ ಏನ್ರಿ? ಅನೈತಿಕ ಸಂಘ ಯಾವ ಚುನಾವಣೆಯಲ್ಲಿ ಗೆದ್ದಿದ್ದಾರೆ? ಅನೈತಿಕ ನಾಲ್ಗೆ ಅವಕಾಶ ಕೊಡೋದು, ಒಬ್ಬ ದಲಿತರಿಗೆ ಅವಕಾಶ ಅನೈತಿಕ ಸಂಘ ಅಂತೆ. ಅನೈತಿಕ ಸಂಘ ರಾಷ್ಟ್ರದ ಕರ್ಕೊಂಡ್ಬರ್ತೀರಿ ಸರ್, ಭಾಷೆ ಮೇಲೆ ಇಡ್ತಾ ಹೇಳಿದವರು. ದಿಸ್ ಇಸ್ ದ ಕಲ್ಚರ್ ಆಫ್ ಕಾಂಗ್ರೆಸ್. ಅನೈತಿಕ ಸಂಘ ಅಲ್ಲ, ದಿಸ್ ಇಸ್ ದ ಕಲ್ಚರ್ ಆಫ್ ಕಾಂಗ್ರೆಸ್. ಜವಾಬ್ದಾರಿ ದಿಸ್ ಇಸ್ ದ ಕಲ್ಚರ್ ಆಫ್ ಕಳ್ಳರ ಸಂಘ. BJP ಅವ್ರು ಏನ್ ಹೇಳ್ಕೊಂಡ್ರಿ ಇನ್ ಮುಂದೆ ನಡೆಯೋದಿಲ್ಲ. ಇವತ್ತಿನ ರಾಮಲಿಂಗ ಅವರ ಬಗ್ಗೆ ಆಯ್ತು. ಒಂದೇ ನಿಮಿಷ ನಾಗೇಂದ್ರ ಸರ್, ಈಗ DK ಶಿವಕುಮಾರ್ ಅವರ ಸರ್ಕಾರದಲ್ಲಿ ಆರಂಭದಲ್ಲಿ ಟ್ರಬಲ್ ಶುರು ಆಗ್ತಿದೆಯಾ ಅಂತ ಅನ್ಸುತ್ತೆ? ಆರಂಭದಲ್ಲಿ ಈ ರೀತಿಯ ಸಮಸ್ಯೆಗಳು, ವಿಘ್ನಗಳು ಎದುರಾಗ್ತಾ ಇದೆಯಾ? ಹೇಗೆ ಮುಂದೆ ಚಾಲೆಂಜಸ್ ಇದಾವ ಹೇಗೆ ಅಂತ? ನೋಡಿ, ಈ ಒಂದು ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷ ಜನ ಆಡಳಿತ ಮಾಡೋಕ್ಕೆ ಬಂದಿಲ್ಲ, ಜನರ ಮೇಲೆ ದಬ್ಬಾಳಿಕೆ ಮಾಡೋಕ್ಕೆ ಬಂದಿದೆ, ದುರಾಡಳಿತ ಮಾಡೋಕ್ಕೆ ಬಂದಿದೆ, ದೌರ್ಜನ್ಯ ಮಾಡೋಕ್ಕೆ ಬಂದಿದೆ, ಭ್ರಷ್ಟಾಚಾರ ಮಾಡೋಕ್ಕೆ ಬಂದಿದೆ. ಇವತ್ತು ಜನ ಬೆಲೆ ಏರಿಕೆ ಮಾಡಿ ಸಂಕಷ್ಟದಲ್ಲಿರೋಂಥ ಟೈಮಲ್ಲಿ ಇವರು ಒಂದು CM ಆಗಿ ಒಂದು ಪದವಿಯನ್ನು ಚೇಂಜ್ ಮಾಡ್ಕೊಂಬಂದರು. 4 ಪೋರ್ಟ್ಫೋಲಿಯೋ ಇತ್ತಲ್ಲ, ನೀರಾವರಿ ಇಲಾಖೆ ಇತ್ತು, ಬೆಂಗಳೂರು ಅಭಿವೃದ್ಧಿ ಇಲಾಖೆ ಇತ್ತು, KPCC ಅಧ್ಯಕ್ಷ ಸ್ಥಾನ ಇತ್ತು, DCM ಸ್ಥಾನ ಇತ್ತು. ಈ 4 ಇಲಾಖೆಗಳು ಏನೂ ಅಭಿವೃದ್ಧಿ ಮಾಡದೆ ಶೂನ್ಯ ಅಭಿವೃದ್ಧಿ ಮಾಡಿ ಇವತ್ತು ನೀರಾವರಿ ಇಲಾಖೆನ ಇವತ್ತು ರಾಮಲಿಂಗಾರೆಡ್ಡಿ ತಲೆ ಕಟ್ತಾ ಇದ್ದಾರೆ ಬಲವಂತವಾಗಿ ಅಂತಂದರೆ ಅವ್ರು ಯಾಕೆ ಒಪ್ಕೊಬೇಕು? ಸೀನಿಯರ್ ಗೊತ್ತು ಅವ್ರಿಗೆ ನೀರಾವರಿ ಇಲಾಖೆಯಲ್ಲಿ. ಅವ್ರ ಪ್ರಶ್ನೆ ಇಷ್ಟೇ, ನೀರಾವರಿ ಇಲಾಖೆಯಲ್ಲಿ ನೆನೆಗುದ್ದಿ ಬಿದ್ದ ಏತಾವರಿಗಳು ಒಂದೊಂದಿದೆಯಾ? ವೀರಭದ್ರೇಶ್ವರ ಏತಾವರಿ ನೀರಾವರಿಗೆ ಇವತ್ತವರೆಗೂ ಹೋಗಿದ್ದಾರೆ DK ಶಿವಕುಮಾರ್ ಅವರು. ನೀರಾವರಿ ಇಲಾಖೆಯಲ್ಲಿ ಇದ್ರಲ್ಲ ಅವರು. ಬಸವೇಶ್ವರ ಏತಾವರಿಗೆ ಹೋಗಿದ್ದಾರೆ, ಏತ ನೀರಾವರಿಗೆ ಹೋಗಿದ್ದಾರೆ ಇವರು. ಅಡವಿ ಸಿದ್ದೇಶ್ವರ ಏತ ನೀರಾವರಿಗೆ ಹೋಗಿದ್ದಾರೆ ಇವರು. ಮಹಾಲಕ್ಷ್ಮಿ ಏತ ನೀರಾವರಿಗೆ ಹೋಗಿದ್ದಾರೆ ಇವರು. ಶಂಕರಲಿಂಗ ಏತಾವರಿ ನೀರಾವರಿಗೆ ಹೋಗಿದ್ದಾರೆ ಇವರು. ಬೆಂಡವಾದ ಏತಾವರಿ ನೀರಾವರಿಗೆ ಹೋಗಿ ವೀಕ್ಷಣೆ ಮಾಡಿದ್ದಾರೆ ಇವರು. ಅಮ್ಮಜೇಶ್ವರಿ ಏತ ನೀರಾವರಿಗೆ ಹೋಗಿದ್ದಾರೆ ಇವರು. ಅದೇ ರೀತಿ ಕಳಂಕೆಗಾವ ಬಸವೇಶ್ವರ ಏತ ನೀರಾವರಿಗೆ ಇವತ್ತವರೆಗೂ ಕೂಡ ವಿಸಿಟ್ ಮಾಡಿಲ್ಲ. ಉತ್ತರ ಕರ್ನಾಟಕವರು ಕಣ್ಣೀರು ಆಗ್ತಾ ಇದ್ದಾರೆ, ಶಾಪ ಆಗ್ತಾ ಇದ್ದಾರೆ. ನೀರಾವರಿ ಇಲಾಖೆಯಲ್ಲಿ ಒಂದೇ ಒಂದು ಅಭಿವೃದ್ಧಿ ಮಾಡದಂತ ಇರುವಂಥ ಒಂದು ಅಸಹಾಯಕವಾದ ಒಂದು ನೀರಾವರಿ ಇಲಾಖೆ ಮಿನಿಸ್ಟ್ರಿ ಇವತ್ತು ಆ ಒಂದು ಪಟ್ಟ ತಗೊಂಡೋಗ್ಬಿಟ್ಟು ರಾಮಲಿಂಗಾರೆಡ್ಡಿ ಕೊಡ್ತೀನಿ ಅಂತಂದರೆ ಅವ್ರಿಗೆ ಗೊತ್ತಿಲ್ಲ, ಕಣ್ಮುಚ್ಚಂಗೆ ಕೂತಿದ್ದಾರಾ? ಒಂದೇ ಒಂದು ಅಭಿವೃದ್ಧಿ ಇಲಾಖೆ ಅಂದರೆ ನೀರಾವರಿ ಇಲಾಖೆ. ಬೆಂಗಳೂರು ಅಭಿವೃದ್ಧಿಗೆ 7,000 ಕೋಟಿ ತಗೊಂಡೋದ್ರಿ ನೀವು 2024 ಬಜೆಟಲ್ಲಿ 7,000 ಕೋಟಿ ನೀವು BBMPನ GBA ಮಾಡಿ ಅನುದಾನ ತಗೊಂಡೋದ್ರಿ. ಏನು ಡೆವಲಪ್ಮೆಂಟ್ ಮಾಡಿ ಅಂತ ಅಂಕಿಅಂಶ ಕೊಡಿ, ಓಡಿಸಿ ಶ್ವೇತಪತ್ರ. ನೀವು 7,000 ಕೋಟಿ 2024 ಅನುದಾನ ಬಜೆಟಲ್ಲಿ GBA ಡೆವಲಪ್ಮೆಂಟ್ಗೆ ತಗೊಂಡೋದ್ರಲ್ಲ ಬೆಂಗಳೂರು ಅಭಿವೃದ್ಧಿ ಸಚಿವರೇ, ಅದು ಶ್ವೇತಪತ್ರ ಕೊಡಿ 7,000 ಕೋಟಿ ಎಲ್ಲೋಯ್ತು ಅಂತ. ಇವತ್ತು ನೀವು ಒಂದೊಂದು ಗುಂಡಿ ಮುಚ್ಚಕ್ಕೆ 1,1 ಲಕ್ಷ, ನೀವು ಇವತ್ತು ರೋಡ್ ಕ್ಲೀನ್ ಮಾಡೋಕ್ಕೆ 650 ಕೋಟಿ ಟೆಂಡರ್ ಕರಿತೀರಿ. 6 ವರ್ಷ ನೀವು ಟೆಂಡರ್ನ ಕರಿತಾ ಇದ್ದೀರಿ. ಇವತ್ತು
ಉಚಿತವಾಗಿ ನೀರು ಕೊಡ್ತೀರಿ ಅಂತ ನೀವು ಟ್ಯಾಂಕರ್ ತರ್ತೀರಿ, ವಿಧಾನಸೌಧದ ಮುಂದೆ ಫೋಟೋ ಶೂಟ್ ಮಾಡ್ತೀರಿ, ಕಿಳಿಬಿಡಿದ್ರೆ ಗಾಡಿ ಫೋಟೋ ಶೂಟ್ ಮಾಡಿ ಇವತ್ತು ನೀರು ಕೊಡೋಕ್ಕಾಗ್ತಾ ಇಲ್ಲ. ಇವತ್ತು ಮೇಕೆದಾಟು ವಿಚಾರದಾಗ ಹೇಳ್ತಾರೆ ಇವರು, ಇವತ್ತು ಸರ್ಕಾರ ನನಗೆ ಗೆಲ್ಸ್ಕೊಟ್ಬಿಡಿ, ಬಂದು 24 ಗಂಟೆಲೇ ನಾವು ನಿಮ್ಮನ್ನು ಸಂಧಾನ ಮಾಡಿ ಒಪ್ಪಿಸ್ಬಿಡ್ತೀನಿ ಅಂತಾರಲ್ಲ. ಇವತ್ತು ನಿಮ್ಮ ಅಯೋಗ್ಯ ಸ್ಥಾನ ಇವತ್ತು ಯಾವ ರೀತಿ ಬಂದಿದೆ, ತಮಿಳ್ನಾಡಲ್ಲಿ 5 ಸ್ಥಾನಕ್ಕೆ ಬಂದಿದ್ರಿ. ಇವತ್ತು ನೀವು ಏನಾವತ್ತು ಇವತ್ತು DMK ಜೊತೆ ಕೈ ಜೋಡಿಸಿದ್ರಲ್ಲ, ಕೇವಲ 5 ಜನ ಶಾಸಕರು ಇಟ್ಕೊಂಡು ನೀವು ಒಬ್ಬ ಸಿನಿಮಾ ಆಕ್ಟರ್ ಗೆದ್ದ ಅಂತ ಅವ್ನ ಮನೆ ಮಕ್ಕಳು ಕೊಡೋಗಿ ನಾವು ಜೋಡಿಸ್ತೀವಿ ನಿಮ್ಮ ಜೊತೆ ಕೈ ಜೋಡಿಸಿ ಅಂತ ಕೈ ಜೋಡಿಸಿದ್ರಿ. ನಿಮ್ಮ ಜೊತೆ 30 ವರ್ಷ 40 ಸಾವಿರ ಸಹಕಾರ ಕೊಟ್ರಲ್ಲ, ಅವ್ರನ್ನ ಬೀದಿಗೆ ತಂದ್ರಲ್ಲ, ನೀವು ಜೊತೆಯಲ್ಲಿದ್ದ ಸರ್ಕಾರಗಳೆಲ್ಲ ಬಿದ್ದೋಗಿದ್ದಾವಲ್ಲ, ನಿಮಗೆ ನಾಚಿಕೆ ಆಗಬೇಕು. ಇವತ್ತು ವಿಜಯ್ ಜೊತೆ ನೀವು ಮಿಲನ್ ಆಗಿದ್ರಲ್ಲ, ನೀವು ಮಗು ಹತ್ತಂಗೆ ಆಡ್ತಿದ್ರೆ ಚೂಟಂಗೆ ಆಡ್ತಿದೆ, ಒಂದು ಕಡೆ ತೊಟ್ಲು ತಗೋದು, ಇನ್ನೊಂದು ಕಡೆ ಚೂಟೋದು. ಇವತ್ತು ರಾಹುಲ್ ಗಾಂಧಿ ಹೋಗಿ ವಿಜಯ್ ಜೊತೆ ಕೈ ಜೋಡಿಸಿದ್ದಾರೆ, ಹೈಕಮಾಂಡ್ ಕೈ ಜೋಡಿಸಿದ್ದಾರೆ, ವಿಜಯ್ ಜೊತೆ ಇವತ್ತು ಸಂಪರ್ಕ ಮಾಡ್ಕೊಂಡು ಇವತ್ತು ಇಂಡಿಯಾ ಕೂಟದಲ್ಲಿ ಸೇರಿಸ್ಕೊಂಡಿದ್ದೀರಿ. ಯಾಕೆ ವಿಜಯ್ ಮನಸ್ಸನ್ನ ಒಲಿಸಿ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ, ವಿಜಯ್ ಇವತ್ತು ನಿಮ್ಮ ಪಕ್ಷದಲ್ಲಿ ಇಂಡಿಯಾ ಕೂಟದಲ್ಲಿ ಇದ್ದೀರಿ, ನಿಮ್ಮ ಹೈಕಮಾಂಡು ನೀವು ಹೋಗಿ ಮನ ಒಲಿಸಿ ಮೇಕೆದಾಟಿನ ನೀರನ್ನ ನೀವು ಬೆಂಗಳೂರು ತಂದು ಕೊಡೋಕ್ಕಾಗ್ತಾ ಇಲ್ಲ. ಯಾಕೆ ನಿಮ್ಮ ಅಸಹಾಯಕತೆ ಆಗ್ತಾ ಇದೆ? ಇವತ್ತು ನೀವು CM ಸ್ಥಾನದಲ್ಲಿ ಪ್ರಮಾಣ ವಚನ ತಗೋಬೇಕಾದ್ರೆ ನೀವು ಪ್ರಮಾಣ ನೀವು ಸಿಎಂ ಸ್ಥಾನದಲ್ಲಿರೋ ಪ್ರಮಾಣ ವಚನ ತಗೋಬೇಕಾದ್ರೆ ಏನು ರೀತಿ ತಗೋಬೇಕಾಯ್ತು? ಈ ರಾಜ್ಯದ ರೈತರ ಬಗ್ಗೆ ತಗೋಬೇಕಾಗಿತ್ತು, ಈ ರಾಜ್ಯದ ದಲಿತರ ಬಗ್ಗೆ ತಗೋಬೇಕಾಗಿತ್ತು, ಈ ರಾಜ್ಯದ ಶಿಕ್ಷಣ ಬಗ್ಗೆ ತಗೋಬೇಕಾಗಿತ್ತು, ಈ ರಾಜ್ಯದ ಆರೋಗ್ಯ ಬಗ್ಗೆ ತಗೋಬೇಕಾಯ್ತು. ನೀವು ತಗೊಂಡಿದ್ದೇನು ಪ್ರಮಾಣ ವಚನದಲ್ಲಿ? ಜೋಡಾ ಭಾರತ್, ಒಂದು ಗ್ರಾಮಕ್ಕೆ ನಾನು 10 ಲಕ್ಷ ಕೊಡ್ತೀನಿ ಸಂಘಟನೆ ಮಾಡೋಕ್ಕೆ, 10,000 ಕೋಟಿ ನಾನು ರಿಸರ್ವ್ ಫಂಡ್ ಇಕ್ತೀನಿ. ಯಾರು ದುಡ್ಡ್ರಿ? ಯಾರಪ್ಪನ ಮನೆ ದುಡ್ಡು? ನೀವು ಭಾರತ್ ಜೋಡೋ ಮಾಡಕ್ಕೆ ಯಾರಪ್ಪನ ಮನೆಯಿಂದ ದುಡ್ಡು ತರ್ತೀರಿ? ನಮ್ಮ ರಾಜ್ಯದ 7 ಕೋಟಿ ಜನ ತೆರಿಗೆ ದುಡ್ಡನ್ನ ನೀವು ತಂದು ತೆರಿಗೆ ತಗೊಂಡು ಭಾರತ್ ಜೋಡೋ ಮಾಡ್ಬೇಕೇನ್ರಿ? ಇವತ್ತು ನೀವು ಅನುದಾನದಲ್ಲಿ ಕುತ್ಕೊಂಡು, ನೀವು ವಿಧಾನಸೌಧದಲ್ಲಿ ಕುತ್ಕೊಂಡು, ಕ್ಯಾಬಿನೆಟ್ ಅಲ್ಲಿ ಕುತ್ಕೊಂಡು ನೀವು ಅನುಮೋದನೆ ಮಾಡ್ಕೋಬೇಕಾಯ್ತು. ಎಲ್ಲ 224 ಶಾಸಕರ ಮುಂದೆ ಕುತ್ಕೊಂಡು ನೀವು 2,000 ಕೋಟಿ ರೋಡ್ಗೆ, ರಸ್ತೆ ಅಭಿವೃದ್ಧಿಗೆ ನೀವು ಕ್ಯಾಬಿನೆಟ್ ತರ್ಚಬೇಕದ್ನ ಸಿಎಂ ಪ್ರಮೋಷನ್ ತಗೋಬೇಕಾದ್ರೆ 2,000 ಕೋಟಿ ಅನುದಾನ ನೀವು ಸಿಎಂ ಪ್ರಮೋಷನ್ ಇವತ್ತು ನಿಮ್ದೇ ಪಕ್ಷದಲ್ಲಿ ಆ ಪಕ್ಷದಲ್ಲಿ ಇದ್ದೀರಂತ ಒಂದು ಬೆಂಕಿ ಕೇಳಿ ಏನ್ರಿ ಮಾತಾಡಕ್ಕಾಗ್ತಾನೆ ಮೀಸಲಾತಿ ಬಗ್ಗೆ ಮಾತಾಡೋರು ಕ್ಯಾಬಿನೆಟ್ ಅಲ್ಲಿ ಒಂದೇ ಮಹಿಳೆಗೆ ರಿಸರ್ವ್ ಮಾಡಿದಾರ, ಮಹಿಳಾ ಗೌರವ ಕೊಟ್ಟಿದಾರ? ಇಂತ ಒಂದು ಇವತ್ತು ರಾಜೀನಾಮೆ ಕ್ಯಾಬಿನೆಟ್ ಅಟ್ಟ ಫ್ಲಾಪ್ ಮೂಲ. ಇವತ್ತು ಏನು ಒಂದು ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ ರಚನೆ ಆಗಿದೆ, DK ಶಿವಕುಮಾರ್ ಅವ್ರನ್ನ 3 ತಿಂಗಳು ಕೂಡ ಸರ್ಕಾರ ಮಾಡಕ್ ಬಿಡಲ್ಲ ಈ ಸರ್ಕಾರ. ಇದು ಮೂಲ ಸಿದ್ಧಾಂತನೇ ಇದು ಬಂದ್ಬಿಟ್ಟು ಒಂದು ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ ಇದೆ ಇವತ್ತು. DK ಶಿವಕುಮಾರ್ ಏನು ಮಾಡಕ್ಕಾಗಲ್ಲ, ಯೋಜನೆ ಮಾಡಕ್ಕಾಗಲ್ಲ, ಯೋಜನೆ ಆಗಲ್ಲ ಅಂತ 2,000 ಕೋಟಿ ಇವ್ರು ಕಾಮಗಾರಿಗೆ ಹಾಕೊಂಡಿದ್ದಾರೆ. 1 ನಿಮಿಷ 3 ತಿಂಗಳ ಸರ್ಕಾರ ಉಳಿಸಲ್ಲ, ಇವರ ಕ್ಯಾಬಿನೆಟ್ 3 ತಿಂಗಳ ಸರ್ಕಾರ ಈಗ ಆರಂಭದಲ್ಲಿ ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಕುರ್ಚಿ ಕಿತ್ತಾಟ ಆಯ್ತು ಸುದೀರ್ಘವಾಗಿ 3 ವರ್ಷಗಳ ಕಾಲ. ಈಗ ಕುರ್ಚಿ ಕಿತ್ತಾಟ ಮುಗಿದೋಯ್ತು, ಈಗ ಈ ಕಾನೂನಿನ ಖ್ಯಾತೆ ಮುಂದುವರಿತಾ ಇದೆ. ಅಂದ್ರೆ ಜನರಿಗೆ ಏನ್ ಸಂದೇಶ ಕೊಡ್ತಿದ್ದಾರೆ ಇವರು? ನೋಡಿ, ಈ 3 ವರ್ಷಗಳ ಕಾಲ ಕುರ್ಚಿ ಕಿತ್ತಾಟ ಅಂತ ಹೇಳ್ತಾ ಇದ್ರಿ. ಯಾವ ಕುರ್ಚಿ? CM ಕುರ್ಚಿಗೆ ಕಿತ್ತಾಟ ಆಯ್ತು. ಹೋಗ್ಲಿ, CM ಕುರ್ಚಿ ಬದಲಾವಣೆ ಆಯ್ತು. ಬದಲಾವಣೆ ಅಂತ ಈ ಕಿತ್ತಾಡ್ತಾ ಇರೋದು ಯಾವಾಗ? ಅದರ ಕಾಲುಗಳ ಕಿತ್ತಾಟ, ಕುರ್ಚಿಯ ಕಾಲುಗಳ ಕಿತ್ತಾಟ. ಕಾಲುಗಳು ಅಂದರೆ ಮುಖ್ಯಮಂತ್ರಿ, ಕಾಲುಗಳು ಅದು ಮಂತ್ರಿಗಳು. ಮಂತ್ರಿ ಸ್ಥಾನಕ್ಕೋಸ್ಕರ ಇವತ್ತು ಕಿತ್ತಾಡ್ತಾ ಇದ್ದಾರೆ. ಇವತ್ತು ರಾಮಲಿಂಗಾರೆಡ್ಡಿ ಅವರು ಒಂದು ಉನ್ನತ ಖಾತೆಯನ್ನು ಕೇಳ್ತಾ ಇದ್ದಾರೆ. ಯಾವುದು? ಜಲಸಂಪನ್ಮೂಲ ಅವ್ರಿಗೆ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಗಲೇ ನಮ್ಮ ಮಿತ್ರರು ಹೇಳಿದ್ರು ಯಾಕೆ ಬೇಕಾಗಿಲ್ಲ ಅಂದರೆ, ಅಲ್ಲ ಆದಷ್ಟು ಅಧ್ವಾನ ಆಗೋಗಿದ್ದಾವೆ.
ಈಗ ಅಲ್ಲಿ ಹಣ ಬಿಡುಗಡೆ ಯಾವುದೂ ಇಲ್ಲ. ಹಣ ಹೊಂದಿಸೋದಕ್ಕೆ ಗ್ಯಾರಂಟಿ ಬಿ ಇದೆ. ಗ್ಯಾರಂಟಿನಲ್ಲಿ ಮುಳುಗೋಗಿರೋದ್ರಿಂದ ಅದು ಹೊಂದಿಸೋದಕ್ಕಾಗಲ್ಲ. ಅದೇ ಬೆಂಗಳೂರಿನಲ್ಲಿ ಬಂದಾಗ ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ, ಇನ್ನೊಂದು BDA, BMRDA, ಬೆಸ್ಕಾಮ್, SSB, ಕೆರೆ ಪ್ರಾಧಿಕಾರ ಅಂತ ಸಾಕಷ್ಟು ಹಣವನ್ನು ಕೇಂದ್ರ ಸರ್ಕಾರದಿಂದನೂ ಬರ್ತಾ ಇದೆ. ರಾಜ್ಯ ಸರ್ಕಾರದ ಹಣ ಇರುತ್ತೆ, ಸ್ಪೆಂಡ್ ಮಾಡ್ಬೋದು, ಲೂಟಿ ಮಾಡ್ಬೋದು ಅನ್ನೋದು ಒಂದೇ ಉದ್ದೇಶ. ಅವ್ರು ನೋಡಿ, ಈ ಒಂದು ಸೌಮ್ಯ ರೆಡ್ಡಿ ಅವರನ್ನ ಜಯನಗರ ವಿಜಯ್ ಕುಮಾರ್ ಅವರು ತೀರಿ ಹೋದ ನಂತರ ಸೌಮ್ಯ ರೆಡ್ಡಿ ಅವ್ರನ್ನ ಅವ್ರೇನು ಅಲ್ಲಿ ಕ್ಯಾಂಡಿಡೇಟ್ ಮಾಡಿದ್ರು, ಆವಾಗಲೂ ಸಹ ಸುಮಾರು 40-50 ಕೋಟಿ ಖರ್ಚು ಮಾಡಿದ್ದಾರೆ. ಆಮೇಲೆ 2023 ಎಲೆಕ್ಷನ್ನಲ್ಲಿ 40-50 ಕೋಟಿ ಖರ್ಚು ಮಾಡಿ ಸೌಮ್ಯ ರೆಡ್ಡಿ ಅವರು ಸೋತಿದ್ದಾರೆ. ನಂತರ 24ರಲ್ಲಿ MP ನಿಲ್ಲಿಸಿ, ಬೇಡ ಅಂದ್ರೂ ಮಗಳನ್ನ MP ನಿಲ್ಲಿಸ್ಬಿಟ್ಟು ಅಲ್ಲೊಂದು 100 ಕೋಟಿ ಖರ್ಚು ಮಾಡಿದ್ದಾರೆ. ಅವರು ಹೇಳೋದೇ ಒಂದು, ಮಾಡೋದೇ ಒಂದು. ರಾಮಲಿಂಗಾರೆಡ್ಡಿ ಅವರು ಏನು ₹1 ಖರ್ಚು ಮಾಡಲ್ಲ ಅಂತ ಹೇಳ್ತಾರಲ್ಲ, ಅದೆಲ್ಲ ಅಪ್ಪಟ ಸುಳ್ಳು. ನಾವು ನೇರವಾಗಿ ನೋಡಿದ್ದೀವಿ, ಎಲ್ಲರಿಗೂ ಹಂಚೋದನ್ನು ನೋಡಿದ್ವಿ, ಅವಾಗ ಬೂತ್ ಕೊಟ್ಟಿರೋದನ್ನು ನೋಡಿದ್ವಿ. ಎಲ್ಲಿಂದ ಬರುತ್ತಣ 100 ಕೋಟಿ? ಇಷ್ಟು ಹಣವನ್ನು ಅವ್ರು ವಾಪಸ್ ತಗೋಬೇಕಲ್ವಾ? ಇವಾಗ ಸಾರಿಗೆ ಇಲಾಖೆಯಲ್ಲಿ ಅಷ್ಟು ತೊಗೊಳಕ್ಕಾಗಲಿಲ್ಲ. ಅವ್ರಿಗೆ ಎಷ್ಟು ತೊಗೊಳಕ್ಕಾಗುತ್ತೆ? ಸಾರಿಗೆ ಇಲಾಖೆ ಆಲ್ರೆಡಿ ನಷ್ಟದಲ್ಲಿದೆ, ಅವರಿಗೆ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ, ಸರ್ಕಾರನ ಬೇಡ್ತಾ ಇದ್ದಾರೆ ಸಾರಿಗೆ ಇಲಾಖೆ. ಅದರಿಂದ ಈ ಒಂದು 150-200 ಕೋಟಿ ಏನು ಖರ್ಚು ಮಾಡಿದ್ದಾರೆ ಸೌಮ್ಯ ರೆಡ್ಡಿ ಅವ್ರಿಗೆ, ಅದನ್ನು ವಾಪಸ್ ತಗೊಳ್ಳೋದಕ್ಕೆ ನನಗೆ ನಗರಾಭಿವೃದ್ಧಿನೇ ಬೇಕು ಅಂತ ಪಟ್ಟಿರ್ತಕ್ಕಂಥದ್ದು. ಮುನಿಯಪ್ಪನವ್ರದ್ದು ವಿಷಯಕ್ಕೆ ಬಂದರೆ, ಇವತ್ತು 5 kg ಭ್ರಷ್ಟಾಚಾರ ಮಾಡೋಕೆ ಅಂತ ಹೇಳ್ತಾ ಇದ್ದೀರಿ. 100% ಭ್ರಷ್ಟಾಚಾರ ಮಾಡೋದಕ್ಕೆ, ವಾಪಸ್ ತಗೊಳ್ಳೋದಕ್ಕೆ, ಹಣ ವಾಪಸ್ ತಗೊಳ್ಳೋದಕ್ಕೆ ಅವ್ರು ಏನು ಬೇಕಾದ್ರೂ ಮಾಡಿಬಿಟ್ಟು ವಾಪಸ್ ತಗೋತಾರೆ. ಅದರಿಂದ ಮತ್ತೆ ಮುನಿಯಪ್ಪನವ್ರ ವಿಷಯಕ್ಕೆ ಬಂದರೆ, ಮುನಿಯಪ್ಪನವ್ರಿಗೆ ಒಳ್ಳೆ ಖಾತೆನೇ ಇದೆ. ಅವರು ಬಡತನದಿಂದ ಬಂದಿರತಕ್ಕಂಥ ವ್ಯಕ್ತಿ. ಆ ಅನ್ನ ಭಾಗ್ಯ ಕೊಡುವಂತಹ ಒಂದು ಕಾಯಕಕ್ಕೆ ಅವರು ಒಂದು ಹೆಜ್ಜೆ ಒಳ್ಳೆ ಕೆಲಸಗಳನ್ನು ಸಹ ಮಾಡಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಆದರೆ ಭ್ರಷ್ಟಾಚಾರನೂ ಅಷ್ಟೇ ಮಿತಿ ಮೀರಿ ಹೋಗಿದೆ ಅನ್ನ ಭಾಗ್ಯ ವಿಷಯದಲ್ಲಿ. 5 kg ಕೇಂದ್ರ ಸರ್ಕಾರ ಏನು ಕೊಡುತ್ತೆ, ಅದರಲ್ಲೇನೋ ನೀವು ಭ್ರಷ್ಟಾಚಾರ ಮಾಡೋಕ್ಕಾಗಲ್ಲ. ಇನ್ನು 5 kg ರಾಜ್ಯ ಸರ್ಕಾರ ಮಾಡುತ್ತಲ್ಲ, ಅದು ಜಾರ್ಖಂಡ್ ಮತ್ತು ಉತ್ತರ ಪ್ರದೇಶದ ಒಬ್ಬ ಏಜೆಂಟ್ರುಗಳಿಗೆ, ಅಂದರೆ ಟೆಂಡರ್ ತೊಗೊಂಡಿರ್ತಕ್ಕಂಥವ್ರು, ಇವರಿಗೆ ಅವ್ರನ್ನ ಇದು ಕೊಡ್ತಾ ಇದ್ದಾರೆ, ಇಷ್ಟು ಪರ್ಸೆಂಟೇಜ್ ಅಂತ ಕೊಡ್ತಾ ಇದ್ದಾರೆ. ಅದನ್ನು ಕಲೆಕ್ಟ್ ಮಾಡ್ತಾ ಇರೋದು ಯಾರು? ನರಸಿಂಹರಾಜು IRS ಆಫೀಸರ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಮತ್ತು ಗೋಡನ್ಗಳ ನಿರ್ಮಾಣದಲ್ಲಿ ಅವರು ಭ್ರಷ್ಟಾಚಾರ ನಡೆಸಿ ಭ್ರಷ್ಟಾಚಾರಗಳನ್ನು ಮಾಡ್ತಾ ಇದ್ದಾರೆ. ಅದು ಸಹ ಅವ್ರಿಗೆ ಸಾಕಾಗ್ತಾ ಇಲ್ಲ. ಅವರು ಮಗಳಿಗೆ ಇನ್ವೆಸ್ಟ್ ಮಾಡಿದ್ದಾರೆ. ಇವರು ದೇವನಹಳ್ಳಿಯಿಂದ, ಕೋಲಾರದಿಂದ ದೇವನಹಳ್ಳಿಗೆ ಬಂದು ಸಾಕಷ್ಟು ಹಣ ವಿನಿಯೋಗ ಮಾಡಿದ್ದಾರೆ. ಆ ಹಣ ವಾಪಸ್ ತಗೊಳ್ಳೋದಕ್ಕೆ ಅದು ಆಹಾರ ಇಲಾಖೆ ಸಮಂಜಸ ಅಲ್ಲ. 78 ವರ್ಷದ ವ್ಯಕ್ತಿ, ನಿಮ್ಗೆ ಯಾವ ಖಾತೆ ಕೊಟ್ಟರು ಅವ್ರನ್ನ ನಿರ್ವಹಿಸಬೇಕು. ಹೈಕಮಾಂಡ್ಗೆ ನೀವು ವಿರೋಧ ಮಾಡ್ತಾ ಇದ್ದೀರಲ್ಲ, ಯಾಕೆ ನೀವು ಹೈಕಮಾಂಡ್ ವಿರೋಧ ಮಾಡ್ತಾ ಇದ್ದೀರಾ ಅಂದರೆ ನೀವು ಶಿಸ್ತಿನ ಪಕ್ಷ ಅಲ್ಲ. ಯಾವ ಸಮಯ ನೋಡಿ, ಯಾವ ಸಮಯದಲ್ಲಿ ವಿರೋಧ ಮಾಡಿದ್ದಾರೆ? ರಾಹುಲ್ ಗಾಂಧಿಯವರು ರಾಜ್ಯಸಭಾ ಎಲೆಕ್ಷನ್ಗೆ ನಾಮಿನೇಷನ್ ಬರುವ ದಿನವೇ ವಿರೋಧ ವ್ಯಕ್ತ ಆಗಿದೆ ಅಂದರೆ ಇದರ ಸೂತ್ರಧಾರ ಯಾರು? ಸಿದ್ದರಾಮಯ್ಯನವರಾಗಿರಬೇಕು, ಇಲ್ಲ DK ಶಿವಕುಮಾರ್ ಆಗಿರಬೇಕು. ಇಬ್ಬರಲ್ಲೂ ಒಬ್ಬರು ಸೂತ್ರಧಾರ ಇದ್ದಾರೆ. ಆ ಸೂತ್ರಧಾರರನ್ನ ಹಣತೆಯಂತೆ ನಡೆದಿದ್ದಾರೆ. ಇನ್ನೊಂದು ವಿಷಯ ಇದೆ, ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು ಇವತ್ತಿನ ಈಶ್ವರ್ ಖಂಡ್ರೆ ಅವರು ಇವತ್ತೊಂದು ಸಭೆಯಲ್ಲಿ ಹೇಳಿದ್ರು, ಅವರಿಗೆ ಅಭಿನಂದನಾ ಸಮಾರಂಭದಲ್ಲಿ ಹೇಳಿದರು, ಸಾಮಾಜಿಕ ನ್ಯಾಯ ಕಲ್ಪಿಸಿಕೊಟ್ಟಿರತಕ್ಕಂತಹ ವೀರಶೈವ ಸಮಾಜ ಇಡೀ ವಿಶ್ವಕ್ಕೆ, ಆದರೆ ನಾವಿವತ್ತು ನಮ್ಮ ಸಮಾಜಕ್ಕೆ ಬೇಕಾಗಿರ್ತಂಥ ಮಂತ್ರಿ ಸ್ಥಾನಗಳಿಗೆ ಸಾಮಾಜಿಕ ನ್ಯಾಯನ ಒದಗಿಸೋದಕ್ಕೆ ನಾವು ಬೇಡುವಂತಾಗಿದೆ ಅಂದರು. ಅವ್ರಿಗೂ ಸಹ ಅಸಮಾಧಾನ ಇದೆ. ಆದರೆ ಇನ್ನೊಂದು ಉಲ್ಲೇಖ ಮಾಡಿದ್ರು, ನಾನು ಯಾವುದೂ ಹುದ್ದೆಯನ್ನು ಕೇಳಿರಲಿಲ್ಲ, ನಾನು ಅರಣ್ಯನೇ ಕೊಡ್ತಾರೆ ಅಂತ ಕೇಳಿದ್ದೆ, ಅಂದ್ಕೊಂಡಿದ್ದೆ. ಆದರೆ ನನಗೆ ಬೇರೆ ಗ್ರಾಮೀಣಾಭಿವೃದ್ಧಿ ಕೊಟ್ಟಿದ್ದರೆ, ಆದರೆ ದಕ್ಷತೆ, ಪ್ರಾಮಾಣಿಕ, ನಿಷ್ಠೆಯಿಂದ ಕೆಲಸ ಮಾಡ್ತೀನಿ ಅಂತ ಅವ್ರು ಇವತ್ತು ಓಪನ್ ಸ್ಟೇಟ್ಮೆಂಟ್ ಮಾಡಿದ್ರು. ಆದರೆ ನಾನೊಂದು ಒಂದು ವಿಷಯ ಹೇಳ್ತೀನಿ. ನಾನು 2 ಬಾರಿ ಅವ್ರಿಗೆ ಮನವಿ ಪತ್ರ ಕೊಟ್ಟಿದ್ದೀನಿ. ಈಶ್ವರ್ ಖಂಡ್ರೆ ಅವರಿಗೆ 2 ಬಾರಿ ಮನವಿ ಪತ್ರ. ಏನಕ್ಕೆ? ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ತಾವರೆಕೆರೆ ಹೋಬಳಿಯಲ್ಲಿ ಇಲ್ಲಿಗಲ್ ಮೈನಿಂಗ್ ನಡೀತಾ ಇದೆ. ಚಿರತೆಗಳು ಸತ್ತು, ನೀವೇ ವರದಿಗಳು ಮಾಡಿದ್ರಿ, ಚಿರತೆ ಮರಿಗಳು ಸತ್ತುವು. ಯಾಕೆ? ಡೈನಾಮೈಟ್, ಯಾವಾಗಂದ್ರೆ ರಾತ್ರಿ ಎಲ್ಲ ಡೈನಾಮೈಟ್ ಇಡ್ತಾರೆ, ಕಾಡು ಪ್ರಾಣಿಗಳು ಸಾಯ್ತಾ ಇದ್ದಾವೆ, ಹಸುಗಳಂತೂ ಡೈಲಿ ಸಾಯ್ತಾ ಇದ್ದಾವೆ. ಆದರೂ ಸಹ ಅದಕ್ಕೆ ಇಲ್ಲಿಗಲ್ ಮೈನಿಂಗ್ನ ನೀವು ನಿಲ್ಲಿಸಿ ಅಂತ ಮನವಿ ಪತ್ರ ಸಹ ಕೊಟ್ಟರು ಸಹ ಅವರು ಏನು ಕ್ರಮ ತಗೊಳ್ಳಿಲ್ಲ. ನಂತರ ತಿಪ್ಕೊಂಡಳ್ಳಿ ಡ್ಯಾಮು 3.5 TMC ನೀರು ನಮ್ಮ ಬೆಂಗಳೂರಿಗೆ ಬರುತ್ತಾ ಇತ್ತಂಥ ಡ್ಯಾಮ್ನ ಇವತ್ತು ನಾವು ನಿಲ್ಲಿಸ್ಬಿಟ್ಟಿದ್ವಿ, ಕಂಪ್ಲೀಟ್ ಕ್ಲೋಸ್ ಮಾಡಿದ್ದೀವಿ. ಕಲುಷಿತ ಆಗಿದೆ, ಗಬ್ಬು ವಾಸನೆ ಬರ್ತಾ ಇದೆ. ಅದನ್ನು ತಡೆಯೋ ನಿಟ್ಟಿನಲ್ಲಿ ನೀವೇನಾದರೂ ಒಂದು ಕಾಯಕಲ್ಪ ಕೊಡಿ ಅಂತ ನಾವು ಮಿನಿಸ್ಟರ್ಗೆ ಕೇಳಿದ್ವಿ, ಪರಿಸರ ಮತ್ತು ಭೂ ಸಚಿವರಿಗೆ. ಅದು ಸಹ ಅವರು ಮಾಡಿಲ್ಲ. ನಾನು ಅವ್ರನ್ನ ಅಭಿನಂದಿಸುತ್ತಾ ಸಹ ಅದನ್ನು ಸಹ ಕಿವಿಯಲ್ಲಿ ತಿವಿದು ಬಂದಿದ್ದೀನಿ. ಸರ್, ನೀವು ಇದು ಹೇಳಿದ್ರಿ, ಆದರೆ ನೀವು ಇದನ್ನು ಮಾಡಲಿಲ್ಲ. ನಾನು 2 ಮನವಿ ಪತ್ರನೂ ನೀವು ಸ್ಪಂದಿಸಲಿಲ್ಲ ಅಂತ. ಯಾವುದು ನಾವು ನೋಡ್ತೀವಿ, ಒಬ್ಬ ಮುಂದಿನ ದಿನದಲ್ಲಿ ನಾನು ನೋಡ್ತೀನಿ ಅಂತ ಜಾರ್ಕೊಂಡ್ರು. ಅಂದರೆ ದಕ್ಷತೆ, ಪ್ರಾಮಾಣಿಕತೆ ಎಲ್ಲಿ? ಅಂದರೆ ಇವಾಗ ಕೊಟ್ಟಿರತಕ್ಕಂಥ ಖಾತೆಗಳಲ್ಲಿ ಪ್ರತಿಯೊಬ್ಬ ಸಚಿವರಿಗೂ ಸಹ ಅಸಮಾಧಾನ ಇದೆ. ಕಂದಾಯ ಸಚಿವವನ್ನು ಇವರು ಕೊಡ್ರಿ, ನೀವು ಪರಮೇಶ್ವರ್ ಕೊಟ್ಟಿದ್ರೆ, ಆದರೆ ಇವರು ನಮ್ಮ ಕೃಷ್ಣ ಬೈರೇಗೌಡರು ಅದರ ಅಸಮಾಧಾನ ಇದೆ.
ಪ್ರತಿಯೊಬ್ಬರಿಗೂ ಅಸಮಾಧಾನ ಇರತಕ್ಕಂತಹ ಈ ಹಿನ್ನೆಲೆಯಲ್ಲಿ ರಾಜ್ಯದ ಆಡಳಿತ ಇಲ್ಲಿ ಹೋಗುತ್ತೆ. ಒಂದು ತಿಂಗಳಿಂದ ನಾನೊಂದು ವಿಷಯಕ್ಕೆ ಹೇಳ್ತೀನಿ, ಇಲ್ಲೇ ಬೆಂಗಳೂರು ಗ್ರಾಮಾಂತರದ DC 15-17 ದಿನದಿಂದ ಒಂದು ಫೈಲ್ ಇಟ್ಕೊಂಡು ಅಮ್ಮ ಅಲ್ಲೇ ಕೂತಿದ್ದಾರೆ, ಸೈನ್ ಆಗ್ತಾ ಇಲ್ಲ, ಏನಾಗುತ್ತೋ ಅಂತ ಗೊತ್ತಿಲ್ಲ. ನಿನ್ನೆ ಒಂದು ಮನವಿ ಪತ್ರ ಕೊಟ್ಟಿದ್ದು, ಸ್ಕೂಲ್ ವಿಷಯಕ್ಕೆ ಮನವಿ ಪತ್ರ ಕೊಟ್ಟಿದ್ದು ಜಗದೀಶ್ ಅವರು, ನಾನೇ ಹೋಗಿದ್ದೆ. ನಮ್ಮ ಅರ್ಬನ್ DC ಅವರು ಬೆಳಗ್ಗೆ ಆಗಲೇ ಅವರಿಲ್ಲ. ಅವರು ಈ ರೀತಿಯಾದಂತಹ ಕೆಲಸಗಳಾಗ್ತಾ ಇದ್ದಾವೆ. ಎಲ್ಲಿಗೆ ಹೋಗ್ತಾ ಇದೆ ರಾಜ್ಯ ಸರ್ಕಾರ ಆಡಳಿತ? ಇವತ್ತು ನಿಷಿದ್ಧ ಆಗಿದೆ. ಈಗ ಅಧಿಕಾರಿಗಳನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ, ಏನಕ್ಕೋಸ್ಕರ? ಒಂದು ದಂಧೆಗೋಸ್ಕರ, ಲಂಚದಕ್ಕೋಸ್ಕರ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮೇ ನೋಡಿದ್ವಿ, ಇನ್ಸ್ಪೆಕ್ಟರ್ಗಳನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ, IAS ಆಫೀಸರ್ಗಳನ್ನ ಟ್ರಾನ್ಸ್ಫರ್ ಮಾಡ್ತಾರೆ, IPS ಆಫೀಸರ್ಗಳನ್ನ ಟ್ರಾನ್ಸ್ಫರ್ ಮಾಡ್ತಾ ಇರೋದು ದಂಧೆ ಮಾಡೋದಕ್ಕೋಸ್ಕರ. ಇವರ ಒಂದು ಖಜಾನೆಯನ್ನು, ಇವರ ಮನೆಯ ಖಜಾನೆಯನ್ನು ತುಂಬಿಸ್ಕೊಳ್ಳೋದಕ್ಕೋಸ್ಕರ ರಾಜ್ಯವನ್ನು ಬದಿಗೊಡ್ತಾ ಇದ್ದಾರೆ. ಇನ್ನೊಂದು ವಿಷಯ ಹೇಳ್ತೀನಿ ನೋಡಿ, ಇವತ್ತು ಪ್ರಹಸನ 1 ತಿಂಗಳಾಯ್ತು. ಇವತ್ತು ಮುಂದಿನ ಹಳೆಯದು ನಮ್ಮ ಸರ್ಕಾರ ಸ್ಟಾರ್ಟ್ ಆದಾಗ 1 ತಿಂಗಳು ಪ್ರಹಸನ ಆಯಿತು. ಚನ್ನಪಟ್ಟಣ ಶಿಗ್ಗಾವಿ ಚುನಾವಣೆಯಲ್ಲಿ 1 ತಿಂಗಳ ಪ್ರಹಸನ ಆಯಿತು. ಮೊನ್ನೆ ದಾವಣಗೆರೆ ಮತ್ತು ಇನ್ನೊಂದು ಚುನಾವಣೆಯಲ್ಲಿ 1 ತಿಂಗಳವರೆಗೂ ಏನು ಆಡಳಿತ ವರ್ಗ ಮಾಡಲಿಲ್ಲ. ಇದೇ ರೀತಿ ಸುಮಾರು 10 ರಿಂದ 12 ತಿಂಗಳಲ್ಲಿ ನೀವು ಪ್ರಹಸನಗಳನ್ನೇ ಇಟ್ಕೊಂಡಾಗ ನಿಮಗೆ ಸಿಕ್ಕಿರೋದೆಷ್ಟು? 60 ತಿಂಗಳು. ಅದರಲ್ಲಿ 5 ತಿಂಗಳು ಮುಂದಿನ ಚುನಾವಣೆಗೆ ನೀವು ಬಳಸ್ಕೋತೀರಾ, 5 ರಿಂದ 6 ತಿಂಗಳು. ಅಂದರೆ ಸುಮಾರು 18 ತಿಂಗಳು ನೀವು ಬೇರೆ ವಿಷಯಕ್ಕೆ ನೀವು ವ್ಯಯ ಮಾಡಿದ್ರೆ ನಮ್ಮ ರಾಜ್ಯದ ಆಡಳಿತ ಶಾಹಿ ವರ್ಗಕ್ಕೆ ನೀವು ಏನು ಕಲಿಸೋದಕ್ಕಾಗುತ್ತೆ? ನಮ್ಮ ರಾಜ್ಯಕ್ಕೆ ಏನು ಕಾಯಕಲ್ಪ ಕೊಡೋಕ್ಕಾಗುತ್ತೆ? ಇದೊಂದು ಸರ್ಕಾರ ಒಂದು ನಿಟ್ಟಿನಲ್ಲಿ ವಿಫಲವಾಗಿದೆ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಬರ್ತೀನಿ ದಿಲೀಪ್ ಸರ್, ವಾಪಸ್ ಬರ್ತೀನಿ. ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ತೊಗೊಂಡು ಬರ್ತೀನಿ. ಬ್ರೇಕ್ ಆದ ಬಳಿಕ ಈಗ ಈ ಒಂದು ಖಾತೆಯ ಕಿತ್ತಾಟ ಒಂದು ಕಡೆ ಆದರೆ, ಅಂದರೆ ಸ್ಥಳೀಯ ಚುನಾವಣೆಯನ್ನು ಮಾಡೋದಕ್ಕೆ ಇವರು ಹಿಂದೆ ಮುಂದೆ ನೋಡ್ತಿದ್ದಾರೆ, ಮತ್ತೆ ಆ ಸ್ಥಳೀಯ ಸಂಸ್ಥೆಯ ಚುನಾವಣೆಯನ್ನು ಮುಂದಕ್ಕೆ ಹಾಕೋದಕ್ಕೆ ಪ್ರಯತ್ನ ಆಗ್ತಾ ಇದೆ ಅಂತೆ ಸರ್ಕಾರದ ಕಡೆಯಿಂದ. ಹಾಗಾದರೆ ಜನರ ಸಮಸ್ಯೆನ ಕೇಳೋರು ಯಾರು ಅನ್ನುವಂಥ ಪ್ರಶ್ನೆ ಇದೆ. ದಿಲೀಪ್ ಅವರು, ಈಗ ಜನರ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಯಿತು. 3 ವರ್ಷದಲ್ಲಿ ಏನೆಲ್ಲ ಕಿತ್ತಾಟ ಆಯಿತು, ಏನೆಲ್ಲ ಹಗರಣಗಳು, ಏನೆಲ್ಲ ಆರೋಪ ಅನ್ನೋದು ಗೊತ್ತಿರುವಂಥ ವಿಚಾರ. ಅದನ್ನು ಪ್ರಶ್ನೆ ಮಾಡ್ತಾ ಇರೋದು ಮಾಧ್ಯಮಗಳು, ಅದನ್ನು ಬಿಟ್ಟರೆ ಸೋಷಿಯಲ್ ಮೀಡಿಯಾ. ವಿಪಕ್ಷದವರು ಎಲ್ಲಿದ್ದಾರೆ ಅನ್ನೋಂಥ ಹುಡುಕುವಂಥ ಪರಿಸ್ಥಿತಿ ಎದುರಾಗಿದೆ. ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇಲ್ಲ? ನಿಮಗೆ ಯಾರ ಭಯ ಇದೆ ಅನ್ನೋದು? ಸರ್ ನೋಡಿ, ವಿಪಕ್ಷ ನಾವು ಸಮರ್ಥವಾಗಿ ಕೆಲಸ ಮಾಡಿರೋದಕ್ಕೇ 14 ಸೈಟನ್ನು ಇದೇ ಮೂಢ ಹಗರಣದಲ್ಲಿ ವಾಪಸ್ ಕೊಟ್ಟರು. ವಿಪಕ್ಷ ಸಮರ್ಥವಾಗಿ ಕೆಲಸ ಮಾಡ್ತಾ ಇರೋದಕ್ಕೇ ಇದೇ ವಾಲ್ಮೀಕಿ ನಿಗಮ ಮಂಡಳಿ ಹಗರಣದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ನಾವು 180 ಕೋಟಿ ಎಲ್ಲ ಲೂಟಿ ಮಾಡಿದ್ದು ಬರೀ 89 ಕೋಟಿ ಅಂತ ಒಪ್ಕೊಂಡ್ರು. ವಿಪಕ್ಷ ಸಮರ್ಥವಾಗಿ ಕೆಲಸ ಮಾಡಿರೋದಕ್ಕೇ ವೀರೇಂದ್ರ ಪಪ್ಪಿಯನ್ನು ಒಳಗಡೆ ಹಾಕಿದ್ರು. ವಿಪಕ್ಷ ಸಮರ್ಥವಾಗಿ ಕೆಲಸ ಮಾಡಿರೋದಕ್ಕೇ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಹಗರಣದಲ್ಲಿ 15 ಎಕರೆ ಜಮೀನನ್ನು ವಾಪಸ್ ಕೊಟ್ಟರು. ನಾವು ಕೆಲಸನೇ ಮಾಡಿಲ್ಲ ಅಂತಂದ್ರೆ ವಾಪಸ್ ಎಲ್ಲಿ ಕೊಡ್ತಾ ಇದ್ರು ಇವರು ಮಂಡ್ರಿದ್ರು ಸರ್, ವಾಪಸ್ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ವಿಪಕ್ಷ ಇವತ್ತು ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ. ಮತ್ತು ಇನ್ನೊಂದು ಸರ್, ಇವರು ಅಷ್ಟು ಭ್ರಷ್ಟಾಚಾರಗಳನ್ನ ಮಾಡ್ತಾ ಇದ್ದಾರೆ. ನಾವು ಒಂದನ್ನು ತೆಗೆದುಕೊಳ್ತೀವಿ, ಮತ್ತೊಂದು ಬರುತ್ತೆ. ಆದರೆ ಒಂದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಳ್ಳೋಕೆ ಹೋಗ್ತೀವಿ, ಅಷ್ಟೊತ್ತಿಗೆ 3 ಹಗರಣಗಳು ಬಂದಿರುತ್ತೆ. ಈ ಮಟ್ಟಕ್ಕೆ ರಾಜ್ಯವನ್ನು ತೆಗೆದುಕೊಂಡೋಗಿ ಇಟ್ಬಿಟ್ಟಿದ್ದಾರೆ ಸರ್. ಕಮಿಂಗ್ ಬ್ಯಾಕ್ ಟು ಸಬ್ಜೆಕ್ಟ್ ಸರ್, ಇವತ್ತು ನೋಡಿ ಕರ್ನಾಟಕ ರಾಜ್ಯ ಸರ್ಕಾರ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂತಂದರೆ ಸರ್, 3 ವರ್ಷ ಸಿದ್ದರಾಮಯ್ಯನವರು ಅಧಿಕಾರ ಮಾಡಿದ್ರು. 3 ವರ್ಷ ಆದಮೇಲೆ ಈಗೇನೋ ಬದಲಾವಣೆ ಮಾಡಬೇಕು ಅಂತೇಳಿ DK ಶಿವಕುಮಾರ್ ಅವರು ಕರ್ಕೊಂಬಂದು ಕುಣಿಸಿದ್ದಾರೆ. ಅದು ಅವ್ರದ್ದು ವೈಯಕ್ತಿಕ ಸರ್, ಅದು ನಮಗೆ ಸಂಬಂಧ ಇಲ್ಲ. ಆದರೆ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡಲಿಕ್ಕೂ ಒಂದು ಕಾರಣ ಇರಬೇಕಲ್ವಾ? ಯಾಕೆ ಬದಲಾವಣೆ ಮಾಡಿದ್ರು ಅಂತಕ್ಕಂಥದ್ದು ನನ್ನ ಗಮನಕ್ಕೆ, ನನ್ನ ಯೋಚನೆ, ನನ್ನ ಪರ್ಸನಲಿ ಹೇಳಬೇಕಂತಂದ್ರೆ ಇವರಲ್ಲಿ ಆಂಟಿ ಇನ್ಕಮೆನ್ಸಿ ಜಾಸ್ತಿ ಇತ್ತು. ಒಂದು ನಿಮಿಷ ನೀವು ನೋಡಿ ಕೇಳಿಸ್ಕೊಳ್ಳಿ, ಆಮೇಲೆ ಉತ್ತರ ಕೊಡಿ. ನೀವು ಆಮೇಲೆ ಉತ್ತರ ಕೊಡಿ ಸರ್. ನಾನು ಪ್ರಶ್ನೆ ಕೇಳಿಸ್ಕೊಳ್ಳಿ, ಒಂದು ಪಕ್ಷ ನಾನು ಪ್ರಶ್ನೆ ಕೇಳಿಸ್ಕೊಳ್ಳಿ, ಕಣ್ಣಲ್ಲಿ ನೀರಾಗಿಗಳು ಅಂತ ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ ಫಸ್ಟ್, ಆಮೇಲೆ ಉತ್ತರ ಕೊಡಿ. ಹೈಕಮಾಂಡ್ ಯಡಿಯೂರಪ್ಪನ ಅವರೇ ಮಾತಾಡ್ಸಿ ಸರ್. ಈ ಕ್ಷಣದವರೆಗೂ ಉತ್ತರ ಕೊಟ್ಟಿಲ್ಲ. ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ, ನನ್ನ ಪ್ರಕಾರ ಇದೊಂದು ರೀಸನ್ ಇರ್ಬೋದು ಸರ್. ಯಾವಾಗ ಭ್ರಷ್ಟಾಚಾರ ಜಾಸ್ತಿ ಆಗುತ್ತೋ ರಾಜ್ಯದಲ್ಲಿ, ಒಂದು ನಿಮಿಷ ಕೇಳಿಸ್ಕೊಳ್ಳಿ ಸರ್, ಆಮೇಲೆ ಉತ್ತರ ಕೊಡಿ. ನೀವು ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನಾವು ಮಾತಾಡೋ ನೀವ್ ಯಾಕೆ ಮಾತಾಡ್ತೀರಿ? ಈಗ ಆಯ್ತು ಮಾತಾಡಿ. ಅವ್ರು ಮಾತಾಡಿಲ್ವಾ? ಯುವಕರಿಗೆ ದೊಡ್ಡವರು ಹೇಳ್ತಾರೆ, ದೊಡ್ಡವರೊಬ್ರು ಹೇಳ್ತಿದ್ದಾರೆ, ಕೇಳೋ ತಾಳ್ಮೆ ಇರಬೇಕು. ಕೇಳಿಸ್ಕೊಳ್ಳಿ ಸರ್, ಒಂದು ನಿಮಿಷ ಸರ್, ನಾವು ಕೇಳಬೇಕಾ? ಡೆಕೋರಂ ಮೇಂಟೈನ್ ಮಾಡ್ರಿ. ಕುಮಾರ್ ಜನ ನೋಡ್ತಿರ್ತಾರೆ. ಚುನಾವಣೆಯಲ್ಲಿ
ನೆಕ್ಸ್ಟ್ ಬರ್ತೀನಿ, ನಿಮ್ಮ ಹತ್ರ ಬರ್ತೀನಿ ನಾನು. ಅಲ್ಲ, ಅವ್ರಿಗೆ ಕೇಳಿರೋ ಪ್ರಶ್ನೆ ಅದು. ನಾಗೇಂದ್ರ ಅವರೇ, ಬೇಡ ದಯವಿಟ್ಟು ಕುಮಾರ್ ಅವರೇ, ಆಯ್ತು ಸರ್ ಅವ್ರು ಕೂಗಾಡದೆ ಮಾಡ್ತೀನಿ ಅಂತಂದ್ರೆ ನಾವು ಅದೇ ಮಾಡೋಣ. ಅಲ್ಲ, ಹಿಂಗಾದ್ರೆ ಏನಾಗುತ್ತೆ? ಅದು ನನ್ನ ಜೊತೆನೆ ಯಾಕೆ ಮಾಡ್ತೀರಿ? ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಆಯ್ತು ಕೇಳಿಸ್ಕೊಳ್ಳಿ ಒಂದ್ ನಿಮಿಷ. ಅವ್ರು ನಮ್ಮ ಅಲಯನ್ಸ್ ಪಾರ್ಟ್ನರ್ ರೀ, ಅವರು ನಮ್ಮ ಅಲಯನ್ಸ್ ಪಾರ್ಟ್ನರ್. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಹಿರಿ ಮನುಷ್ಯ ಇದ್ದೀರಿ, ಕೇಳಿಸ್ಕೊಳ್ರಿ ಒಂದ್ ನಿಮಿಷ. ಕುಮಾರ್ ಅವ್ರು ಕೇಳಿಸ್ಕೊಳ್ಳಿ, ತಾಳ್ಮೆ ಇರ್ಲಿ. ಒಂದ್ ನಿಮಿಷ ಮಾತಾಡ್ಲಿಕ್ಕಾಗಲ್ಲ ನೀವು. ಅಲ್ಲ, ನೆಕ್ಸ್ಟ್ ನಾನು ನಿಮ್ಮ ಹತ್ರ ಬರ್ತೀನಿ. ಒಂದ್ ನಿಮಿಷ ನಿಮ್ ನಾಯಕರು ಹೋಗಿ ಇವತ್ತು ರಾತ್ರಿ ಆಯ್ತು ಪ್ಲೀಸ್ ಕುಮಾರ್ ಪ್ಲೀಸ್. ಅಲ್ಲ, ಹಂಗಂದ್ರೆ ಆಗಲ್ಲ. ಗೌರವದಿಂದ ನಡ್ಕೊಳ್ಳಿ, ನಿಮ್ಗೆ ಸ್ವಲ್ಪ ಗೌರವ ಅಲ್ಲ, ಟೈಮ್ ಇಲ್ಲ. ಇಡೀ ದೇಶಕ್ಕೆ 600 ಕೋಟಿ ಕುಮಾರ್ ಅವರೇ ಬೇಡ. ಅಲ್ಲ, ಜನ ಉಗಿತಾರೆ ಪ್ಲೀಸ್. ಕಥೆನೆಷ್ಟು ಅಲ್ಲಲ್ಲ, ಸಿಸ್ಟಮ್ ಮಾತಾಡ್ತಿರೋದು ದಿಲೀಪ್ ಜೊತೆ. ಆಯ್ತು ಬರ್ತಾರೆ. ಅಲ್ಲ, ಪ್ರಶ್ನೆಗಳಿಗೆ ಉತ್ತರ ಬೇಕು, ಸುಖ ಸುಮ್ಮನೆ ಬೇಡ. ಕುಮಾರ್ ಅವರೇ ಒಂದ್ ನಿಮಿಷ. ಆಯ್ತು ಕೇಳ್ತೀನಿ. ಡಿಬೇಟ್ ನ ಡೆಕೋರಮ್ ಅನ್ನಲ್ಲ. ಸದಾನಂದ ಗೌಡನ ಈಗ ಇವತ್ತು ಸಿದ್ದರಾಮಯ್ಯನವ್ರು ಇಳಿಸ್ಲಿಕ್ಕೆ ಕಾರಣ ಆಂಟಿ ಇನ್ಕಮೆನ್ಸಿ ಜಾಸ್ತಿ ಆಗಿರ್ಬೇಕು ಒಂದು, ಇಲ್ಲ ಅಂತಂದ್ರೆ ಇವರಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗಿರ್ಬೇಕು. ಆಯ್ತು, ಸಿದ್ದರಾಮಯ್ಯನವ್ರು ಇಳಿಸಿದ್ರು. ಸಿದ್ದರಾಮಯ್ಯನವರು ಒಂದು ಹೈಂದ ನಾಯಕ ಅಂತ ಅನ್ಸ್ಕೊಂಡಿದ್ದರು. ಅವ್ರನ್ನ ಗೌರವಯುತವಾಗಿ ನಡೆಸ್ಕೊಂಡ್ರ ಆಟೋಮೆಟಿಕಲಿ ಡೆಲ್ಲಿಗೆ ಬನ್ನಿ ಅಂತ ಕರ್ಸ್ಕೊಳ್ತಾರೆ, ಒಂದೇ ಒಂದು ದಿವಸಕ್ಕೆ ರಾಜೀನಾಮೆ ತೆಗೆದುಕೊಳ್ತಾರೆ, ಅವ್ರು ಭಾವನಾತ್ಮಕವಾಗಿ ಮಾತನಾಡ್ತಾರೆ. ಸರ್, ಯಾವ ರಾಜಕೀಯ ಪಕ್ಷದಲ್ಲೂ ಇದು ಆಗಲ್ಲ ಅಂತ ಅಲ್ಲ, ಆದ್ರೆ ಕೇವಲ ಒಂದೇ ಒಂದು ದಿವಸಕ್ಕೆ ಈ ರೀತಿ ಹಾಕ್ತಕ್ಕಂಥದ್ದು. ಮತ್ತೆ ಡಿ ಕೆ ಶಿವಕುಮಾರ್ ಒಂದು ಹಿಂದೆ ಒಂದು ಮಾತು ಹೇಳಿದ್ರು ಸರ್, ಅಧಿಕಾರ ನಿಮಿಷ ಕೇಳಿಸ್ಕೊಳ್ಳಿ. ಡಿ ಕೆ ಕರ್ನಾಟಕದ ಮಾತಾಡ್ರಿ, ಕರ್ನಾಟಕದ ಮಾತಾಡಿ. ಈಶ್ವರಪ್ಪ ಅವರು 5 ನಾಯಕ. ಒಂದ್ ನಿಮಿಷ ಸರ್, ನಾನು ಮಾತಾಡಕ್ಕೆ ಬಿಡ್ಲಿ, ಆಮೇಲೆ ಉತ್ತರ ಕೊಡ್ಲಿ ಅವರು. ನಿಮ್ಮ ಪ್ರಶ್ನೆ ನಾನೇ ಕೇಳ್ತೀನಿ, ಮೊದಲು ಮಾತಾಡ್ಬೇಕು. ನನ್ನ ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ ಅಂತಂದ್ರೆ ಹಂಗೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿರೋದು ನಾವು ತಪ್ಪು ಅಂತ ಹೇಳ್ತಾ ಇಲ್ಲ, ಅದು ವೈಯಕ್ತಿಕ ವಿಚಾರ. ಆದ್ರೆ ಸಿದ್ದರಾಮಯ್ಯನವ್ರನ್ನ ಗೌರವಯುತವಾಗಿ ನಡೆಸ್ಕೊಬೇಕಾಯ್ತು ಅನ್ನೋದು ಒಂದು ಹೇಳ್ತಾ ಇದ್ದೀನಿ. ಅದಾದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಆಗಿರ್ತಕ್ಕಂಥ ಪ್ರಹಸನಗಳು ಸರ್, ಇವತ್ತು ನೋಡಿ ಯಾವ ಮಟ್ಟಕ್ಕೆ ಹೋಗಿದೆ. ರಾಜ್ಯದಲ್ಲಿ ಸಮಸ್ಯೆಗಳು ಇದಾವೆ ಸರ್, ಅದ್ರ ಬಗ್ಗೆ ಚರ್ಚೆ ನಡಿಬೇಕಾಗಿತ್ತು. ಅದು ಬಿಟ್ಟು ಇವ್ರು ಮಾಡ್ತಾ ಇರ್ತಕ್ಕಂಥದ್ದೇನು ಸರ್, ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಹೆಸರಿನಲ್ಲಿ ಇವರೆಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡಿದವರು ಇವತ್ತು ಬುದ್ಧ ಬಸವಣ್ಣ ರೀತಿ ನಡ್ಕೋಬೇಕಾಗಿತ್ತಲ್ಲ. ಸಮಾನತೆ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಸಮಾನತೆ ಬಗ್ಗೆ ಮಾತಾಡೋರು ಇವತ್ತು, ಸಮಾನತೆ ಬಗ್ಗೆ ಮಾತಾಡೋರು, ಸಮಾಜವಾದದ ಬಗ್ಗೆ ಮಾತಾಡೋರು ಇವತ್ತು ಯಾವ ಒಂದು ಪೋರ್ಟ್ಫೋಲಿಯೋ ಕೊಡಿ, ಮ್ಯಾನೇಜ್ ಮಾಡ್ತೀವಿ ಅಂತಕ್ಕಂಥದ್ದು ತೋರಿಸ್ಬೇಕಾಯ್ತಲ್ಲ. ಇಂಥದೇ ಬೇಕು ಅಂತ ಯಾಕೆ ಹೇಳ್ತಾ ಇದ್ದಾರೆ? ಒಂದು ಸರ್, ಇವತ್ತು ಇನ್ನೊಂದು ಹೇಳ್ತಾ ಇದ್ದಾರೆ ಸರ್, ನಾವೆಲ್ಲರಿಗೂ ಅವಕಾಶ ಕೊಟ್ಟಿದ್ದೀವಿ, ಹಿರಿಯರಿಗೆ ಅವಕಾಶ ಕೊಟ್ಟಿದ್ದೀವಿ, ಯೂತ್ಸ್ಗಳಿಗೆ ಅವಕಾಶ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಯಾರು ಸರ್ ಇವ್ರ ಪ್ರಕಾರ ಯೂತ್ಸ್ ಯಾರು ಗೊತ್ತಾ? ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಪ್ರಿಯಾಂಕ ಖರ್ಗೆ ಯೂತ್ಸ್. ಸಿದ್ದರಾಮಯ್ಯನವ್ರ ಮಗ ಒಂದು ಸಲ MLC ಆಗಿರೋರು ಮಾನ್ಯ ಯತೀಂದ್ರ ಸಿದ್ದರಾಮಯ್ಯನವ್ರು ಯೂತ್ಸ್. ಇವ್ರಿಗೆ ಅವಕಾಶ ಕೊಟ್ಟಿದ ತಕ್ಷಣ ಯೂತ್ಸ್ಗೆ ಅವಕಾಶ ಕೊಟ್ಟಂತೆ. ಬೇರೆ ಯಾರು ಇರ್ಲಿಲ್ವಾ ಸರ್? ಬೇರೆ ಯಾರು 30 ಜನ ಹೊಸದಾಗಿ ಗೆದ್ದಿದ್ದಾರಲ್ಲ, ಅವ್ರು ಯಾರು ಇರಲಿ, ಅವ್ರು ಅವಕಾಶ ಕೊಡಬೇಕಾಗಿತ್ತು. ಅಂದ್ರೆ ಇವರೊಂದು ಬಿಸ್ಕೆಟ್ ಹಾಕ್ತಾರೆ ಸರ್. ಯಾವ ರೀತಿ ಬಿಸ್ಕೆಟ್ ಅಂತ ಹೇಳ್ತೀನಿ ಕೇಳಿ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಸುಮ್ಮನಿಸ್ಬೇಕು ಅಂತಂದ್ರೆ ಅವ್ರ ಮಗಂಗ ಮಿನಿಸ್ಟರ್ ಮಾಡ್ಬಿಡೋದು, ಸಿದ್ದರಾಮಯ್ಯನವ್ರು ಸುಮ್ಮನಿಸ್ಬೇಕು ಅಂತಂದ್ರೆ ಅವ್ರ ಮಗನ ಮಿನಿಸ್ಟರ್ ಮಾಡ್ಬಿಡೋದು. ಈ ರೀತಿ ಎಲ್ಲೋ ಒಂದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮತ್ತೆ ಸಿದ್ದರಾಮಯ್ಯನವ್ರನ್ನ ಬಾಯಿ ಮುಚ್ಚಿಸ್ಬೇಕು ಅಂತ ಹೇಳಿ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಒಂದು ಅನಿಸ್ತಾ ಇದೆ ಸರ್. ಇವತ್ತು ಒಂದು 10 ರಿಂದ 12 ಸ್ಥಾನ ಮಂತ್ರಿ ಸ್ಥಾನ ಕೊಟ್ಟಿರ್ಬೋದು ಸರ್, ಇನ್ನ 20-22 ಕೊಡ್ಬೇಕಂತೆ. ಕೇವಲ 10 ಸ್ಥಾನಕ್ಕೆ ಇಷ್ಟೊಂದು ದೊಡ್ಡ ಜಗಳ ನಡೀತಾ ಇದೆ. ರಾಜ್ಯದಲ್ಲಿ ದೊಡ್ಡ ಗದ್ದಲನೇ ಎದ್ದು ಬಿಟ್ಟಿದೆ ಅವ್ರದ್ದು. ಬೀದಿನಲ್ಲಿ ಮಚ್ಚು ದೊಣ್ಣೆ ಹೊಡೆದಾಡ್ತಾ ಇಲ್ಲ, ಅಷ್ಟೇ ಆ ಮಟ್ಟಕ್ಕೆ ಹೊಡೆದಾಡ್ತಾ ಇದ್ದಾರೆ. ಅಕಸ್ಮಾತ್ 20-22 ಸ್ಥಾನ ಇನ್ನೊಂದೇನ ಕೊಟ್ಟರೆ ಇನ್ನು ರಾಜ್ಯದಲ್ಲಿ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಇನ್ನು ಜಮೀರ್ ಅಹಮದ್ ಲೈನಲ್ಲಿ ಇದ್ದಾರೆ, ಜಮೀರ್ ಅಹಮದ್ ಅವ್ರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಸತೀಶ್ ಜಾರಕಿಹೊಳಿ ಅವರು ಲೈನಲ್ಲಿ ಇದ್ದಾರೆ, ಅವ್ರೇನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದ್ರ ಜೊತೆಗೆ ಮಹಾದೇವಪ್ಪ ಅವರು ದಲಿತ ನಾಯಕ ಅಹಿಂದ ಅಂತ ಹೇಳ್ತಾರಲ್ಲ, ದಲಿತ ನಾಯಕರು ಸುಮ್ಮನೆ ಕೊಂಡಿಸ್ಬಿಟ್ಟಿದ್ದಾರೆ. ಈ ಕಡೆ ಅಲ್ಪಸಂಖ್ಯಾತರು ಮುಗಿಸಿದ್ರು, ಹಿಂದುಳಿದವ್ರನ್ನು ಮುಗಿಸಿದ್ರು, ದಲಿತರನ್ನು ಮುಗಿಸಿದ್ರು. ದಿಸ್ ಈಸ್ ಕಾಲ್ಡ್ ಅಹಿಂದ. ಇದು ಇವತ್ತು ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥದ್ದು. ನಾವು ಕೇಳ್ತಕ್ಕಂಥ ಜವಾಬ್ದಾರಿಯುತ ಒಂದು ವಿರೋಧ ಪಕ್ಷವಾಗಿ ನಿಮ್ಮ ಈ ಒಳ ಜಗಳಗಳು ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಭ್ರಷ್ಟಾಚಾರ ರಹಿತವಾದ ಆಡಳಿತವನ್ನ ಕೊಡಿ. ನೀವು ಈ ಒಳ ಜಗಳ ರಹಿತವಾದ ಆಡಳಿತ ಕೊಡಿ. ಇದನ್ನ ಬಿಟ್ಬಿಟ್ಟು ಅಭಿವೃದ್ಧಿ ಮಾಡಿ, ಕರ್ನಾಟಕದಲ್ಲಿ ಗುಂಡಿ ಮುಚ್ಚಿಸಿ ಬೆಂಗಳೂರನ್ನ ಹಾಳು ಮಾಡಿ ಹಾಕಿದ್ರಿ. ಅಭಿವೃದ್ಧಿ ಮಾಡಿದ ಕೆಲಸ
ಆಗಿದೆ. ನಿರ್ಮಲಾ ಸೀತಾರಾಮ್ ರಾಜೀನಾಮೆ ಕೊಡೋದು. ರೇ ಹಳೆ ಟೇಪ್ ರೆಕಾರ್ಡ್ ಬಿಡ್ರಿ, ಹೊಸಾದ್ ಹೇಳ್ರಿ ಯಾವ್ದಾದ್ರು ಹಳೆ ಕತೆ ಬಿಡ್ರಿ, ಹೊಸಾದ್ ಹೇಳ್ರಿ. ನಿಮ್ಗೆ ಹಳೆ ಕತೆ ಜನಕ್ಕೆ ಬೇಜಾರಾಗೈತೆ, ಉಗಿತಾರ ಮಗುಕ್ಕೆ. 40 ರೂಪಾಯಿ ಜನ ಈ ಹಳೆ ಕತೆ ಕೇಳಿದ್ರೆ ಮುಗು ಮುಗಿತಾರೆ. ಡಾಲರ್ ಮೇಲೆ 15 ರೂಪಾಯಿ ತರ್ತೀವಿ ಅಂತ ಬಂದಿಲ್ಲ ರೀ ನಾವು ಅಧಿಕಾರಕ್ಕೆ. ಆಮೇಲೆ ಏನೋ ನಾಕಾನೇದಂಗೆ 14,000 ಕೋಟಿ ರೂಪಾಯಿ ಲೂಟಿ ಹೊಡೆದಿದ್ದಾರೆ ಪ್ರಧಾನಿ. ಕಾರ್ಯಕ್ರಮಗಳು ನಡೀತವೆ, ಯಾವಾಗಾದ್ರೂ ಬಂದು ಒಳ್ಳೆ ಪಾಠ ಕೊಡ್ತಾನ, ಚೆನ್ನಾಗಿ ಮಾಡ್ತೀರಿ. 14,000 ಚಿಲ್ಲರೆ ಕೋಟಿ ಲೂಟಿ ಹೊಡೆದಿದ್ದಾರೆ. ಕಾರ್ಯಕ್ರಮ ನಾಕಾನೇದಂಗೆ ಸಕ್ಕದ ಮಾಡ್ತೀರಿ, ಆಕ್ಟಿಂಗ್. ಇವ್ರು ಚೌಕಿದಾರ್ ಗಾಯಬ್, ಚೌಕಿದಾರ್ ದೇಶ ಗಾಯಬ್. ಯಾವ ಪ್ರಶ್ನೆ ಕೇಳಿದ್ರೆ ಗಾಯಬ್. ಕೇಳಿದ್ರೆ 8,000 ಕೋಟಿ ರೂಪಾಯಿ ಜನರು ಕಟ್ಟಿರೋ, ಭಾರತ ದೇಶದ ಜನರು ಕಟ್ಟಿರೋ ತೆರಿಗೆ ಹಣದಲ್ಲಿ ವಿಮಾನದಲ್ಲಿ 8,000 ಚೀನಾ ಏಜೆಂಟ್ ಜೊತೆ ಮೀಟಿಂಗ್ ಮಾಡಿದ್ದಾರೆ. ನಿಮ್ಮ ನಾಯಕಂತರ ಅಮೆರಿಕದಲ್ಲಿ ಕುತ್ಕೊಂಡು ಭಾರತದ ವಿರುದ್ಧ ಮಾತಾಡಲಿದ್ದಾರೆ. ನಿಮ್ಮ ನಾಯಕರು ಭಾರತ ವಿರುದ್ಧ ಮಾತಾಡಿದ್ದಾರೆ. ಪಾಕಿಸ್ತಾನಿ ಪ್ರೇಮಿಗಳೆಲ್ಲ ಪಾಕಿಸ್ತಾನ ಪರವಾಗಿ ಕುಮಾರ್ ಅವರೇ ಒಂದ್ ನಿಮಿಷ ಕೇಳಿ, ಇಲ್ಲಿ ಕೇಳಿ. ಅಲ್ಲ ಇಲ್ಲಿ ಕೇಳಿ, ಸಂಬಂಧ ಅಲ್ಲ ಇಲ್ಲಿ ಕೇಳಿ, ಮಾತುಕತೆ ಇರ್ಲಿ ಪಾಕಿಸ್ತಾನದವ್ರ ಜೊತೆ ಅಂತ ಅವ್ರು ಪ್ರಸಾದ್ ಹೇಳಿದ್ದು. ಅಲ್ಲ ಇಲ್ಲಿ ಕೇಳಿ. ಈಗ ಪಾಕಿಸ್ತಾನ ನಮ್ಮ ಮಿತ್ರ ರಾಷ್ಟ್ರ. ಕುಮಾರ್ ಅವರೇ ಇಲ್ಲಿ ಕೇಳಿ. ಕುಮಾರ್, ನೀವು ಆಗ್ಲೇ ಹೇಳಿದ್ರಿ ನಮ್ಮ ಪಕ್ಷ 336 ಸೀಟಿ ನಾವು ಏನ್ ಬೇಕಾದ್ರೂ ಮಾಡ್ತೀವಿ ಅಂತ. ಬಟ್ ಈ ಕಿತ್ತಾಟ ಜನ ನೋಡ್ತಾ ಇದ್ದಾರೆ. ಜನರಿಗೆ ಆಡಳಿತ ಕಿತ್ತಾಟ ಮಾಡಿ ಅಲ್ಲ ನಿಮ್ಮನ್ನು ನಂಬಿ ಈಗ ಜನ ಪಶ್ಚಾತ್ತಾಪ ಪಡ್ತಿದ್ದಾರೆ. ಅಲ್ಲ ಜನ ಪಶ್ಚಾತ್ತಾಪ ಪಡ್ತಿದ್ದಾರೆ. ಇಂಥ ಸರ್ಕಾರ ಬೇಕಿತ್ತ ಅಂತ. ಈ ದೇಶ ಲೂಟಿ ಹೊಡೆದಿರೋರು 3 ವರ್ಷ ಕುರ್ಚಿಗಾಗಿ ಕಿತ್ತಾಡಿದ್ರಿ. ಉಳಿದಿರೋದು 2 ವರ್ಷ ಅಲ್ಲ, ಉಳಿದಿರೋದು 2 ವರ್ಷ. 2 ವರ್ಷದಲ್ಲಿ ಖಾತೆ ಹಂಚಿಕೆ ಮುಗಿಸಿ ಬಿಡ್ತೀರಿ. ಏನ್ ಸಂದೇಶ ಕೊಡ್ತೀರಿ ಅಂತ ಮುಖ್ಯಮಂತ್ರಿ ಯಾರು ಹೇಳ್ತಾರ್ರಿ ಇವರು? ಅತ್ಯಾಚಾರಿಗಳು, ಕೊಲೆಗಡಕರು, ಲೂಟಿಕೋರರು, ರಮೇಶ್ ಬಾಬು ಅಣ್ಣ ಹೊರಗಿರೋರು ಎಲ್ಲಾ ಬಿಜೆಪಿ ಅವರೇ, ಬೇರೆ ಯಾರು ಅಲ್ಲ. ಆಮೇಲೆ ದೇಶ ಮಾಡ್ತಿರೋರು ಚೌಕಿದಾರ್. ಆಯ್ತು, ಎಷ್ಟಂತ ಮಾತಾಡ್ತೀರಿ ಕುಮಾರ್ ಅವ್ರೆ? ಒಂದ್ ನಿಮಿಷ. ನಮ್ಮ ಪಕ್ಷ ನಾವು ಏನಾರ ತಗೋತೀವಿ. ಎಷ್ಟು ಸೀಟ್ ನಿರ್ಣಯ ತಗೊಳ್ಳಿ, ನಿಮ್ಗೆ ಸಂಪೂರ್ಣ ಅಧಿಕಾರ ಇದೆ. ಬಟ್ ಬೀದಿಗೆ ಕಿತ್ತಾಡ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಸ್ವಾಮೀಜಿಗಳು ಕರೆಸಿ ನಾಗೇಂದ್ರ ಬೇಡ ಮಧ್ಯದಲ್ಲಿ ಮಾತಾಡಬೇಡಿ. ಅಲ್ಲ 2,000 ಜನ ಸ್ವಾಮೀಜಿಗಳು ಅಮಿತ್ ಶಾ ಕರ್ಕೊಂಡ್ಬಂದು ಅಪ್ಪನ ಪ್ರತಿಮೆ ತೋರಿಸ್ಬಿಟ್ಟು ಅಧಿಕಾರ ಸ್ಥಾನ ಉಳಿಸ್ಕೊಳ್ಳೋದು. ಸರ್ ಇವತ್ತು ಏನು ಅಂತ ದೇಶಕ್ಕೆ. ಕುಮಾರ್ ಅವರೇ, ಡಿ.ಕೆ. ಶಿ ಅವರ ಪ್ರಮಾಣ ವಚನದಲ್ಲಿ ಯಾವೆಲ್ಲ ಸ್ವಾಮೀಜಿಗಳು ಬಂದಿದ್ರು ಅನ್ನೋದು ನೋಡಿದ್ದೀವಿ. ಅಜ್ಜಯ್ಯ ಅಂತ ಹೋಗಿದ್ದಾರೆ, ಮಕ್ಕಳು ಬಂದಿದ್ರು ಕೂಡ ಕನಕಪುರದಿಂದ. ಶಾಲಾ ಮಕ್ಕಳು ಎಷ್ಟು ಜನ ಸ್ವಾಮೀಜಿ ಬಂದಿದ್ರು ಅದ್ರ ಬಗ್ಗೆನೂ ಮಾತಾಡಿ. ಶಾಲೆ ಮಕ್ಕಳು ಬಂದಿದ್ರು ನೋಡಿ. ಅದಲ್ಲ ಪ್ರಶ್ನೆ. ನಾನು ಹೇಳ್ತಿರೋದೇನು ಅಂದ್ರೆ ನಿಮ್ಮ ಯಾರನ್ನ ಮುಂದಕ್ಕೆ ಇಟ್ಕೊಂಡ್ರಿ ನಾವು ಆತರ ನಿಮ್ ತರ ಏನು ಅದ್ಗೆಟ್ಟೋಗಿಲ್ಲ ನಿಮ್ ತರ ಬಿಜೆಪಿ ಅವ್ರ ತರ. ಮಾತಾಡಕ್ ಬಿಡಿ. ಅಲ್ಲ ಇಬ್ಬರು ದಿಲೀಪ್ ಒಂದ್ ನಿಮಿಷ ಕುಮಾರ್ ಅವರೇ, ಕುಮಾರ್ ನನ್ನ ಪ್ರಶ್ನೆಗೆ ಉತ್ತರ ಬರಲೇ ಇಲ್ಲ ನಿಮ್ ಕಡೆ. ನಾನು ಹೇಳ್ತಾ ಇರೋದು 3 ವರ್ಷಗಳ ಕಾಲ ಕುರ್ಚಿಯಿಂದ ಕಿತ್ತಾಡಿದ್ರಿ, 2 ವರ್ಷ ಉಳಿದಿದೆ, ಖಾತೆಗಾಗಿ ಶುರು ಮಾಡ್ತಾ ಇದ್ರಿ. ಬಟ್ ಆದ್ರೆ ಜನರಿಗೆ ಯಾವಾಗ ನೀವು ಅಭಿವೃದ್ಧಿ ಮಾಡ್ತೀರಿ, ಜನರಿಗೆ ಏನ್ ಸಂದೇಶ ಕೊಡ್ತಾ ಇದ್ರಿ? 3 ವರ್ಷದಿಂದ ಯಾವ ಖಾತೆಗೆ ಯಾರಾದ್ರೂ ಜಗಳ ಆಡಿದ್ ನೋಡಿದಿರಾ? ಮಾಧ್ಯಮಗಳಲ್ಲಿ ನಮ್ಮ ಸರ್ಕಾರ ಬಂದು ಮೊದಲನೇ ದಿನದಿಂದ ಮೊನ್ನೆ ತನಕವೂ ಯಾವತ್ತು ಬದಲಾವಣೆ ನಾವಲ್ಲ. ನಾವು ಯಾವತ್ತು ಕೇಳಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಕುರ್ಚಿಗೋಸ್ಕರ ಜಗಳ ಆಡಲಿಲ್ಲ, ಸಿದ್ದರಾಮಯ್ಯ ಅವರು ಮಾಡಲಿಲ್ಲ. ಒಂದ್ ನಿಮಿಷ ಅವರು ಯಾಕೆ ಜಗಳ ಮಾಡ್ತಾರ? ಹೈಕಮಾಂಡ್ ಏನ್ ಹೇಳ್ತಾ ಕೆ ಸಿ ವೇಣುಗೋಪಾಲ್ ಕುಮಾರ್ ಆಯ್ತು, ನಿಮ್ಮ ಪ್ರಶ್ನೆಗೆ ನಾನು ಕ್ಲಾರಿಟಿ ಕೊಡ್ತೀನಿ. ಹೇಳಿ.
ಒಪ್ಪಂದ ಆಗಿದ್ದು ಬ್ರೇಕ್ ಮಾಡಿದ್ದು ಸುದ್ದಿ ಮಾಧ್ಯಮದವರು ಹೇಳ್ತೀನಿ ಕೇಳಿ. ಕೆ.ಸಿ. ವೇಣುಗೋಪಾಲ್ ದೆಹಲಿಯಲ್ಲಿ ಕೂತ್ಕೊಂಡು ಏನೂ ಆಗಿಲ್ಲ, ರಾಜ್ಯಸಭೆಯಲ್ಲಿ ಏನಾಗಬೇಕು ಅದರ ಬಗ್ಗೆ ಚರ್ಚೆ ಆಗಿದೆ ಅಂತ ಹೇಳಿದ್ರು. ಅದಾದ ನಂತರ 1 ಗಂಟೆಗೆ ನಮಗೆ ಮಾಹಿತಿ ಬರುತ್ತೆ, ಸಿದ್ದರಾಮಯ್ಯ ಜೊತೆ ಮಾತುಕತೆ ಆಗಿದೆ, ಆಗ್ಲೇ ರಾಜೀನಾಮೆ ಕೊಡೋದಕ್ಕೆ ಒಪ್ಪಿದ್ದಾರೆ ಅಂತೇಳಿ. 2 ದಿನಗಳ ಕಾಲ ಯಾರು ಕೂಡ ಅದನ್ನ ಅವಕಾಶ ಮಾಡಿಕೊಳ್ಳಿಲ್ಲ, ಯಾರು ಕೂಡ ಒಪ್ಪನ ಹೇಳಿರ್ಲಿಲ್ಲ. ಸುರ್ಜೇವಾಲಾ ಬಂದು ಹೇಳ್ತೀವಿ ಇದೆಲ್ಲವೂ ಕೂಡ ಸುಳ್ಳು ಅಂತ. ಅದೇ ನಮ್ಮ ಕಾಂಗ್ರೆಸ್ ಪಕ್ಷದ ಶಕ್ತಿ, ಸುಳ್ಳಂತಲ್ಲ, ಸುಳ್ಳು ಹೇಳೋದೇ ಶಕ್ತಿ, ಹೇಳಿದೀವಿ, ಮೋಸ ಮಾಡೋದೇ ಶಕ್ತಿ, ಅಲ್ಲ ಮಾಧ್ಯಮದವ್ರ ಮೇಲೆ ಗೂಬೆ ಕೂರ್ಸೋದು ಬೇಡ ಅಂತ ಮಾಧ್ಯಮದವ್ರ ಮೇಲೆ ಗೂಬೆ ಕೂರ್ಸೋದು ಬೇಡ. ಕುಮಾರ್ ಅವರೇ, ಮಾಧ್ಯಮದವ್ರ ಮೇಲೆ ಗೂಬೆ ಕೂರ್ಸೋದು ಬೇಡ. ಚೇಂಜ್ ಮಾಡ್ತಾರೆ ಅಂತ ಗೊತ್ತಿತ್ತು. ಕುಮಾರ್ ಅವರೇ, ನಡ್ಕೋತೀವಿ ಅಂತ ಹೇಳಿದ್ರು ಇಬ್ರು ನಾಯಕರು ಅಧಿಕಾರಕ್ಕೆ ಬಂದಾಗಿನಿಂದ ಮಾಧ್ಯಮದವರು ಮಾಡಿದ್ದು ಒಪ್ಪಂದ ಆಗಿದೆ ಅನ್ನೋದು ಎಲ್ಲೂ ಬಹಿರಂಗ ಆಗಿಲ್ಲ. ಮಾಧ್ಯಮ ಹೇಳಿತ್ತು, ಮೊನ್ನೆ ಆಗಿರೋದು ಮಾಧ್ಯಮ ಹೈಕಮಾಂಡ್ ಹೇಳಿಲ್ಲ. ಅದೆಲ್ಲ ಸುಳ್ಳು ಅಂತ ನೀವು ಹೇಳ್ತಾ ಇದ್ದೀರಿ. ಎಲ್ಲಿಂದ ಸುಳ್ಳು ಆಯ್ತು? ಅಧಿಕಾರಿಗಳು ಕೆಲಸ ಮಾಡ್ದಂಗೆ ಮಾಡ್ಬಿಟ್ರಲ್ಲ ಸರ್ ದೇಶದ ರಾಜ್ಯದಲ್ಲಿ. ಇವತ್ತು ರಾಜ್ಯದಲ್ಲಿ 3 ವರ್ಷ ಸರ್ಕಾರ ಬರೀ ಕಾಂಟ್ರವರ್ಸಿಯಲ್ಲಿ ನಡೆದಿದೆ ಹೊರತು ಇದು ಕೇವಲ 18 ತಿಂಗಳಿದೆ. ಈ 18 ತಿಂಗಳಲ್ಲಿ ಸರ್ಕಾರ ನಡ್ಕೊಂತಾರೆ. ಈ ಪರಿಸ್ಥಿತಿ ನೋಡಿದ್ರೆ ರಾಜ್ಯದ ಜನ ಇವತ್ತು ಈಗ ಒಂದು ಕೆಟ್ಟ ಸರ್ಕಾರ, ದುರಾಡಳಿತ ಸರ್ಕಾರ, ಈ ಒಂದು ಜನದ್ರೋಹ ಮಾಡಿ ಸರ್ಕಾರ ತಂದಿವೆ ಅಂತ ಶಾಪ ಆಗ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ, ಶಾಪ ಆಗ್ತಾ ಇದ್ದಾರೆ. ಈ ದರಿದ್ರ ಸರ್ಕಾರ ಬಂದಾಗಿಂದ ರಾಜ್ಯದ ಜನ ನೆಮ್ಮದಿಯಾಗಿಲ್ಲ. ರಾಜ್ಯದ ಜನ ಕಾಂಗ್ರೆಸ್ ಪಕ್ಷ ದರಿದ್ರ ಸರ್ಕಾರ ತಂದು, ಕಾಂಗ್ರೆಸ್ ಪಕ್ಷದ ದರಿದ್ರ ಸರ್ಕಾರ ತಂದು, ಈ ಕಾಂಗ್ರೆಸ್ ಪಕ್ಷನ ತಂದು ಇವತ್ತು ಮಾತಾಡ್ತಿರಲ್ರಿ, ಈ ಕಾಂಗ್ರೆಸ್ ಪಕ್ಷ ದರಿದ್ರ ಸರ್ಕಾರ ತಂದು 3 ವರ್ಷದಿಂದ ಬರೇ ಒಂದು ಸಾಲ ಮಾಡಿದೆ ಹೊರತು ಅಭಿವೃದ್ಧಿ ಇಲ್ಲ. ಜನ ಇವತ್ತು ಏನ್ ಕೇಳ್ತಾ ಇದಾರೆ? ಜನ ಏನ್ ಬಾಯಿಲ್ರಿ ಮಾರ್ಕೆಟ್ ತರಕಾರಿ ಮಾಡ್ತಾ ಇದಾರಲ್ಲ, ತರಕಾರಿ ಮಾಡೋರೇನ್ರಿ ಇವರು? ಮಾರ್ಕೆಟ್ ಇಂದ ಬಂದಾರೆ ಇವರು. ಈ ಮಾರ್ಕೆಟ್ ಇಂದ ಬರೋರು ಹಿಂಗೆ ಕೂಗಾಡೋದು, ಮಾರ್ಕೆಟ್ ಇಂದ ಬಂದಿರ್ಬೇಕೆಲ್ಲ ಇವರು. ಸೌಮ್ಯತೆ ಇಲ್ಲ. ಕುಮಾರ ಪದೇ ಮಧ್ಯದಲ್ಲಿ ಮಾತಾಡಿದ್ರೆ ಮಧ್ಯದಲ್ಲಿ ಮಾತಾಡಿದ್ರೆ ಏನ್ ಸಂದೇಶ? ನಿಮ್ಮ ಹತ್ರ ಉತ್ತರ ಇಲ್ಲ ಅಂತ ಸಂದೇಶ ಅದು. ಅದೇ ಉತ್ತರ ಹಿಡಿದವ್ರು ಸುಮ್ಮನೆ ಇರಿ. ಅಲ್ಲ ನಿಮ್ಗೆ ವಾಪಸ್ ಬರ್ತೀನಿ. ಅಲ್ಲ ನಿಮ್ಗೆ ಏನಾದ್ರು ಹೇಳೋದಿದ್ರೆ ಕೈ ಎತ್ತಿ ಮಧ್ಯದಲ್ಲಿ ಮಾತಾಡಿ. ಅಲ್ಲ ನಿಮ್ಗೆ ಏನೇ ಇದ್ರು ಕೈ ಎತ್ತಿ. ಬೇಡ ಪ್ಲೀಸ್, ಮಧ್ಯದಲ್ಲಿ ಮಾತಾಡೋದು ಬೇಡ. ಮಧ್ಯದಲ್ಲಿ ಮಾತಾಡೋದು ಬೇಡ. ನಿಮ್ಮ ಯೋಗ್ಯತೆ ಬಗ್ಗೆ ಹೇಳಕ್ ಬಂದಿದ್ದೀವಿ. ಮಧ್ಯದಲ್ಲಿ ಮಾತಾಡೋದು ಬೇಡ. ಏನಿದ್ರು ಕೂಡ ಕೈ ಎತ್ತಿ ಖಂಡಿತ ಅವಕಾಶ ಕೊಡ್ತೀನಿ. ಮತ್ತೆ ಹೆಚ್ಚು ವಿಷಯ ಇದ್ರೆ ಖಂಡಿತ ಹೆಚ್ಚುವರಿ ಸಮಯ ತೆಗೆದುಕೊಳ್ಳೋಣ. ಖಂಡಿತ ಹೆಚ್ಚುವರಿ ಸಮಯ ತಗೊಳ್ಳೋಣ. ದುರಾಡಳಿತದಲ್ಲಿ ಮುಳುಗಿರೋ ಸರ್ಕಾರ ಬಗ್ಗೆ ನಾವು ಹೋಗ್ಲಕ್ ಬಂದಿಲ್ಲ. ಜನಸಾಮಾನ್ಯರು ಪಡ್ತಾರ ಕಷ್ಟ, ಅಧಿಕಾರಿಗಳು ಪಡ್ತಾರಂತ ಪರದಾಟ, ಮನ್ಮನೆ ಗಂಟ ಎಲ್ಲ 1 ವರ್ಷ ಆಗಿದೆ ಅಂತ ಎಲ್ಲ ಟ್ರಾನ್ಸ್ಫರ್ ಮಾಡಿದ್ರಿ. CM ಚೇಂಜ್ ಆಗಿದ ತಕ್ಷಣ ಇವತ್ತು ಅಧಿಕಾರಿಗಳು ಮತ್ತೆ ಪರದಾಟ, ಮತ್ತೆ ಟ್ರಾನ್ಸ್ಫರ್ಗಳು. ಇವತ್ತು ರಾಜ್ಯದಲ್ಲಿ ಭ್ರಷ್ಟಾಚಾರ ಒಂದು ಬಿಟ್ಟರೆ, ಕಾಂಟ್ರವರ್ಸಿ ಒಂದು ಬಿಟ್ಟರೆ, ನಾಮಕರಣ ಒಂದು ಬಿಟ್ಟರೆ, ಸಾಧನಾ ಸಮಾವೇಶಗಳು ಬಿಟ್ಟರೆ, ಒಳ ಮೀಸಲಾತಿ ಕಾಂಟ್ರವರ್ಸಿ ಬಿಟ್ಟರೆ, ಜನಗಣತಿ ಕಾಂಟ್ರವರ್ಸಿ ಬಿಟ್ಟರೆ, ನೆರಗದಲ್ಲಿ ಭ್ರಷ್ಟಾಚಾರ ಬಿಟ್ಟರೆ, ವಾಲ್ಮೀಕಿ ಹಗರಣ ಬಿಟ್ಟರೆ, ಸ್ಮಾರ್ಟ್ ಮೀಟರ್ ಭ್ರಷ್ಟಾಚಾರ ಬಿಟ್ಟರೆ, ವಸತಿ ಇಲಾಖೆ ಭ್ರಷ್ಟಾಚಾರ ಬಿಟ್ಟರೆ, ಇವತ್ತು CM ಕುರ್ಚಿ ಹೋರಾಟ, ರಾಜ್ಯದ 7 ಕೋಟಿ ಜನ ನರಳಾಟ. ಇವತ್ತು ಜನ ಪರದಾಟನ ಇವತ್ತು ಇವ್ರು ಇಷ್ಟು ಸೌಮ್ಯಾಗಿ ಇವತ್ತು ಇವ್ರ ಕುರ್ಚಿ ಖಾತೆಗಳು ಯಾವ್ದಾದ್ರೇನ್ರಿ? ಜನ ಸೇವೆ ಮಾಡಕ್ಕೆ ಯಾವ ಖಾತೆ ಆದ್ರೆ ಏನ್ರಿ? ಯಾವ ಖಾತೆ ಆದ್ರೆ ಏನ್ರಿ? ಜನತಾ ದರ್ಶನ ಮಾಡಿದ್ದು ಕುಮಾರಸ್ವಾಮಿ ಅವರು. ಜನತಾ ದರ್ಶನ ಮಾಡಿ ಕುಮಾರಸ್ವಾಮಿ ಅವರು. ಚುನಾವಣೆ ಗ್ರಾಮವಾಸ್ತವ ಮಾಡಿದ್ದು ಕುಮಾರಸ್ವಾಮಿ ಅವರು. ಗ್ರಾಮವಾಸ್ತವ ಮಾಡಿದ್ದು ಕುಮಾರಸ್ವಾಮಿ ಅವರು. ಜನತಾ ದರ್ಶನ ಮಾಡಿದ್ದು ಕುಮಾರಸ್ವಾಮಿ ಅವರು. ಮಧ್ಯಂತರ ಚುನಾವಣೆ ಒಂದು ನಿಮಿಷ ಮಾತಾಡಬಿಡಿ, ಅವಕಾಶ ಕಿತ್ಕೊಂಡ್ರೆ ಮಧ್ಯಂತರ ಚುನಾವಣೆ ಅಂತ ಆಗೋದಿಲ್ಲ. ಈಗ ಕುಮಾರಸ್ವಾಮಿ ಬಗ್ಗೆ ಒಂದೇ ನಿಮಿಷ ಕುಮಾರಸ್ವಾಮಿ ಬಗ್ಗೆ ಹೇಳ್ತಾರೆ. ಕುಮಾರಸ್ವಾಮಿ ಬಂದು ಕೇವಲ 18 ತಿಂಗಳು ಇದ್ರೆ ಕೂಡ ಜನತಾ ದರ್ಶನ ಅಂತ ಕಾರ್ಯಕ್ರಮಗಳು, ಮತ್ತೆ ಗ್ರಾಮ ವಾಸ್ತವ್ಯಗಳು, ಮತ್ತೆ ರೈತರ ಸಾಲ ಮನ್ನಾ, ಬೀದಿ ವ್ಯಾಪಾರಿಗೆ 10,000 ಕೊಟ್ಟಿರೋದು, ಮತ್ತೆ ಗಿರ್ವಿ ಇಟ್ಟಂತ ಸಾಲ ಮನ್ನಾ, ಈ ರೀತಿ 10 ಕಾರ್ಯಕ್ರಮಗಳು ಮಾಡ್ತಿದ್ದ ಕುಮಾರಸ್ವಾಮಿ ಬಗ್ಗೆ ಮಾತಾಡಕ್ಕೆ ಇವ್ರಿಗೆ ಏನ್ ನೈತಿಕತೆ ಇದೆ? ನೈತಿಕತೆ ಹೇಳಿದೊಂದು ವಕ್ತಾರ, ಬರೀ ಕೂಗಾಟ, ಕಿರ್ಚಾಟ, ಖಾಲಿ ಡಬ್ಬ ಕುಮಾರ, ಖಾಲಿ ಡಬ್ಬ ಕುಮಾರ. ಜನತಾ ದರ್ಶನ ಯಾರು ಮಾಡಿದ್ರು? ಗ್ರಾಮ ವಾಸ್ತವ ಯಾರು ಮಾಡಿದ್ರು? ಚುನಾವಣೆ ಮೊದಲಿಂದಾನು ಹೇಳ್ತಾ ಇದ್ದೀನಿ ಏನಂದ್ರೆ ಎಷ್ಟು ಬೇಕೋ ಅಷ್ಟು ಬಗದು ತಿನ್ನೋದಕ್ಕೆ ರೆಡಿ ಇದ್ದಾರೆ.
ಮಾಡಿದ್ದಾರೆ. ಎಲ್ಲಾ ಶಾಸಕರು ಎಲ್ಲಾ ಮಂತ್ರಿಗಳು ಸಹ ಇನ್ಕ್ಲೂಡಿಂಗ್ ನಮ್ಮ ಸಿಎಂ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಸಹ ಬಗದು ಸಹ ನಮ್ಮ ರಾಜ್ಯದ ಆರ್ಥಿಕ ಹಣವನ್ನ ಎಷ್ಟು ಬೇಕೋ ಅಷ್ಟು ಬಗದು ತಿನ್ಕೊಳ್ಳೋದಕ್ಕೆ ಅವ್ರು ರೆಡಿ ಇದ್ದಾರೆ ಹೊರತು ಚುನಾವಣೆ ಮಾಡಲ್ಲ, ಮಧ್ಯಂತರ ಚುನಾವಣೆ ಹೋಗೋದಿಲ್ಲ. ಯಾಕೆಂದರೆ ಈ ದೇಶದಲ್ಲಿ ನೋಡಿ ಒಂದು ಅಂಕಿಅಂಶಗಳನ್ನ ಹೇಳ್ತೀನಿ, ಸುಮ್ಮನೆ ರಾಜಕೀಯನೇ ಮಾತಾಡೋದು ಬೇಡ, ಅಂಕಿಅಂಶಗಳು ನೋಡಿ. 2023-24 ಬಜೆಟ್ 3,05,000 ಇದ್ರು. ನಮ್ಮ ಇನ್ಕಮ್ ಎಷ್ಟು ಗೊತ್ತಾ? 2,38,660 ಕೋಟಿ. ಫಿಸ್ಕಲ್ ಡೆಫಿಸಿಟ್ ಎಷ್ಟು ಗೊತ್ತಾ? 66,646 ಕೋಟಿ. ಅಂದರೆ ನಮ್ಮ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಗೊತ್ತಾ ಒಂದು ವರ್ಷಕ್ಕೆ? 2023-24ರಲ್ಲಿ 34,027 ಕೋಟಿ. ಮತ್ತು ನಾವು ಇನ್ಸ್ಟಾಲ್ಮೆಂಟ್ ರೀಪೇಮೆಂಟ್ ಮಾಡಬೇಕಲ್ಲ, 22,441 ಕೋಟಿ 2022-23ರಲ್ಲಿ, 23-24ರಲ್ಲಿ, 24-25ರಲ್ಲಿ ನಮ್ಮ ಬಜೆಟ್ 3,71,000 ಕೋಟಿ. ಅದು ಸ್ಪೆಂಟ್ ಮಾಡಿರೋದು ಅಂದರೆ ಖರ್ಚು ಮಾಡಿರತಕ್ಕಂಥದ್ದು 3,46,409 ಕೋಟಿ. ಅದರಲ್ಲೇ ಇನ್ಕಮ್ ನೋಡಿ, ಫಿಸ್ಕಲ್ ಡೆಫಿಸಿಟ್ 82,981 ಕೋಟಿ. ನಾವು ಪ್ರತಿ ವರ್ಷ ಇಂಟ್ರೆಸ್ಟ್ ಅವತ್ತಿನ ದಿನ 39,234 ಕೋಟಿ ಇಂಟ್ರೆಸ್ಟ್. ಯಾರಿಗೆ ಇಂಟ್ರೆಸ್ಟ್ ಅಂದರೆ ನಾವು ತಂದಿರತಕ್ಕಂಥ ಸಾಲಗಳಿಗೆ. ಮತ್ತು ನಮ್ಮಲ್ಲಿರ್ತಕ್ಕಂಥ ರೀಪೇಮೆಂಟ್ ಏನು ಕೊಡ್ತೀವಲ್ಲ, ಪ್ರಿನ್ಸಿಪಲ್ ಅಮೌಂಟು 24,974 ಕೋಟಿ. ಆ ದಿನದ್ದು 25-26ರಲ್ಲಿ ಇರ್ತಕ್ಕಂಥದ್ದು 4,09,000 ಕೋಟಿ ಬಜೆಟು. ಅದರಲ್ಲಿ ಖರ್ಚು ಮಾಡಿರ್ತಕ್ಕಂಥದ್ದು 3,83,000 ಕೋಟಿ 75 ಆಗುತ್ತೆ. ಮತ್ತು ಇನ್ಕಮ್ ನಮಗೆ ಬಂದಿರತಕ್ಕಂಥ ಇನ್ಕಮ್ಮು 2,92,000 ಕೋಟಿ. ಡೆಫಿಸಿಟ್ಟು ಫಿಸ್ಕಲ್ ಡೆಫಿಸಿಟ್ 90,428 ಕೋಟಿ. ಮತ್ತು ನಾವು ನಮಗೆ ಇಂಟ್ರೆಸ್ಟ್ 38,000 ಕೋಟಿ, 26,000 ಕೋಟಿ ರೀಪೇಮೆಂಟ್ ಕೊಡಬೇಕಾಗುತ್ತೆ. ಈ ಟೋಟಲ್ಲಾಗಿ ಮಾಡಿದ್ರೆ ನಮ್ಮ ಟೋಟಲ್ ಏನಿದೆ ಗೊತ್ತಾ? 1,55,136 ಕೋಟಿ ಏನಿದೆ ಗೊತ್ತಾ? ಇಂಟ್ರೆಸ್ಟು ಪ್ಲಸ್ಸು ನಾವು ಪ್ರಿನ್ಸಿಪಲ್ ಅಮೌಂಟ್ ಬರುತ್ತೆ. ಇಷ್ಟು 1,55,000 ನಾವು ತಂದಿರತಕ್ಕಂಥ ಸಾಲಕ್ಕೆ ಬಡ್ಡಿ ಮತ್ತು ಪ್ರಿನ್ಸಿಪಲ್ ಅಮೌಂಟ್ ಹೋಗುತ್ತೆ. ಇವತ್ತು ಟೋಟಲ್ಗೆ 4,25,000 ಕೋಟಿ ಹೊರೆಯಾಗಿದೆ. ಅದರಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟಿದ್ದಾರೆ, ಒಂದು 80,000 ಕೋಟಿ ಹೋಗಿದೆ. 3,00,000-3.5 ಲಕ್ಷ ಕೋಟಿಯ ಸಾಲವನ್ನು ಇವತ್ತು ನಮ್ಮ ರಾಜ್ಯ ಸರ್ಕಾರ ಮಾಡಿದೆ. ಇನ್ನು ನೆಕ್ಸ್ಟ್ ನಮ್ಮ ಇವತ್ತಿನ 26-27 ಬಜೆಟಲ್ಲಿ 4,48,000 ಕೋಟಿ ಬಜೆಟ್ ಮಂಡನೆ ಮಾಡಿದ್ದಾರೆ. ಅದ್ರಲ್ಲಿ ಖರ್ಚಾಗುತ್ತಾ ಇನ್ನು ಮುಂದೆ ಇದಕ್ಕೆ ಈ ಡಿಫಿಸಿಟ್ ಇದೆಯಲ್ಲ, ಇವತ್ತು 1 ಲಕ್ಷ ಕೋಟಿಗೆ ಹೋಗುತ್ತೆ. 1 ಲಕ್ಷ ಕೋಟಿ ಪ್ಲಸ್ 3.5 ಲಕ್ಷ ಕೋಟಿ, 4.5 ಲಕ್ಷ ಕೋಟಿಯಷ್ಟು ನಮಗೆ ಸಾಲ, ಹೆಚ್ಚುವರಿ ಸಾಲ ಆಗುತ್ತೆ. ಹಳೆ ಸಾಲ ಇರ್ತಲ್ಲ, ಹಳೆ ಸಾಲ 3.5 ಲಕ್ಷ ಕೋಟಿ BJP ಮಾಡಿತ್ತು, ಅದ್ರ ಹಿಂದಿನ ಸಾಲ ಇತ್ತು. ಎಲ್ಲ ಸಾಲಗಳು ಕ್ರೋಢೀಕರಿಸಿಕೊಂಡು ಇವತ್ತು 8.5 ಲಕ್ಷ 9 ಲಕ್ಷ ಕೋಟಿ ಸಾಲವನ್ನು ನಮ್ಮ ಮೇಲೆ ಇದೆ. ಅದು ನಾವು ತಂದಿರತಕ್ಕಂಥದ್ದು. ಇವತ್ತು ಚಾಲೆಂಜ್ ಇರೋದು ಅಲ್ಲೇ. ಇಲ್ಲಿ ನಾವು ಅಂಕಿಅಂಶಗಳನ್ನು ಯಾಕೆ ಕೊಡ್ತಾ ಇಲ್ಲ ನೋಡಿ. ಇವತ್ತು ಕೇರಳದಲ್ಲಿ ಸತೀಶನ್ ಅವರು ಒಂದು ಶ್ವೇತಪತ್ರ ಹೊರಡಿಸಿದ್ರು. ಹಳೆ ಸರ್ಕಾರ ಎಷ್ಟು ಸಾಲ ಮಾಡಿದೆ, ನಮಗೆ ಎಷ್ಟು ಇದಾಗುತ್ತೆ, ಒಂದು 4 ಲಕ್ಷ ಕೋಟಿ ಸಾಲ ಮಾಡಿದೆ, ಇನ್ನೊಂದು ಮತ್ತೊಂದು. ಈಗ ಹೊಸ ಬಂದಿರೋ ನಾವು ಕೇಳ್ತಾ ಇರೋದು, ಆಗ್ರಹಿಸ್ತಾ ಇರೋದು DK ಶಿವಕುಮಾರ್ CM ಅವ್ರನ್ನ ಶ್ವೇತಪತ್ರ ಹೊರಡಿಸಿ, ನೀವು ಎಷ್ಟು ಹಣ ತಂದಿದ್ದೀರಾ, ನಿಮ್ಗೆ ಎಷ್ಟು ಹಣ ಕೊರತೆ ಇದೆ, ನಮ್ಮ ರಾಜ್ಯದಿಂದ ಬರುತ್ತೆ ಉತ್ಪಾದನೆ ಆಗಿರ್ತಕ್ಕಂಥ ಹಣ ಎಷ್ಟು, ಮತ್ತು ನಮಗೆ ನೀವು ಗ್ಯಾರಂಟಿಗೆ ಎಷ್ಟು ಕೊಡ್ತಾ ಇದ್ದೀರಾ, ಇನ್ನೊಂದು ಮತ್ತೊಂದು. ಈಗ ಒಂದು ಗ್ಯಾರಂಟಿಗೆ ನಾವೆಲ್ಲ ಕಟ್ ಮಾಡ್ತೀವಿ ಅಂತ ಹೇಳಿದ್ರು. 3 ವರ್ಷ ಗ್ಯಾರಂಟಿ ಕೊಟ್ಬಿಟ್ಟಿದ್ದಾರೆ. ಅಕಸ್ಮಾತ್ ನೀವು 1.5 ಲಕ್ಷ ಕೋಟಿ ಕೊಟ್ಟಿದ್ದೀರಾ ಅನ್ಕೊಳ್ಳೋಣ, ಒಂದು 25 ಪರಿಷ್ಕೃತ ಮಾಡ್ತೀವಿ ಅಂತ ಹೇಳಿ, ಹೌದು, ಒಂದು 25,000-30,000 ಕೋಟಿ ಅದರಲ್ಲಿ ಫಲಾನುಭವಿಗಳನ್ನು ಬೇರೆ ಫಲಾನುಭವಿ ಕೊಟ್ಟಿದ್ರು, ಅರ್ಹ ಫಲಾನುಭವಿ ಬಿಟ್ಟು ಬೇರೆ ಅಧಿಕಾರಕ್ಕೆ ಬಂದಾಗಿನಿಂದ ಇದುವರೆಗೂ ರೇಷನ್ ಕಾರ್ಡ್ ಇಲ್ಲ. 30,000 ಕೋಟಿ ಅಂತ ಅಕಸ್ಮಾತ್ ನಿಮ್ಗೆ ಇದು ಡೀಟೇಲ್ ಬಂತು ಅಂದ್ರೆ ನೀವು ಜನರ ತೆರಿಗೆ ಹಣ ಮೋಸ ಮಾಡ್ದಂಗಲ್ವಾ? ನೀವು ಅವತ್ತೇ ವೈಜ್ಞಾನಿಕವಾಗಿ ಮಾಡ್ಬೇಕಾಗಿತ್ತು. ಹೇಳಿದ್ದು ವೈಜ್ಞಾನಿಕವಾಗಿ ಗ್ಯಾರಂಟಿ ಕೊಡಿ. ಸೇವೆ ಮುಖ್ಯ ಆಗತ್ತಾ ಅಥವಾ ಖಾತೆ ಇಂಪಾರ್ಟೆಂಟ್ ಅವರಿಗೆ? ಅದೇ ಆಗ್ತಾ ಇರ್ತಕ್ಕಂಥದ್ದು, ನಮಗೆ ಅದೇ ಪ್ರಶ್ನೆ ಬರ್ತಾ ಇರ್ತಕ್ಕಂಥದ್ದು. ಈಗ ಇವ್ರು ಜನಸೇವೆ ಮಾಡಬೇಕು ಅಂತ ಇದ್ದಿದ್ರೆ ನೀವು ಯಾವುದಾದ್ರೂ ಕೊಡಿ, ನಾವು ಮಾಡ್ತೀವಿ. ಜಲಸಂಪನ್ಮೂಲನ ಕೊಡಿ, ಆಹಾರ ಏನಾದರೂ ಕೊಡಿ, ಮತ್ತೊಂದು ಕೊಡಿ, ಯಾವುದಾದ್ರೂ ಕೊಡಿ, ಮಾಡ್ತೀವಿ ಅಂತ ಹೇಳ್ಬೇಕು. ಜಲಸಂಪನ್ಮೂಲ ಖಾತೆಯಲ್ಲಿ ಏನಿದೆ, ಇರಬೇಕು ಅನ್ನೋದು, ಏನಿದೆ ಅನ್ನೋದಂದ್ರೆ ಎಷ್ಟಿದೆ ಅದು ಇಂಪಾರ್ಟೆಂಟ್. ಇವರಿಗೆ ಎಷ್ಟು ಬರ್ತಾ ಇದೆ. ಈಗ ಅದೇ ಬೆಂಗಳೂರು ಅಭಿವೃದ್ಧಿ ಸಚಿವರಾಗ್ಬಿಟ್ರೆ ಅಲ್ಲಿ ಎಷ್ಟು ಚೆನ್ನಾಗಿ ಬರ್ತದೆ, ಚೆನ್ನಾಗಿ ಗೊತ್ತದು. ಚಿನ್ನದ ಮೊಟ್ಟೆ ಇಡ್ತಕ್ಕಂಥ ಕೋಳಿ ಅಂತ. ಅದಕ್ಕೆ DK ಶಿವಕುಮಾರ್ ಅವರು ಅದನ್ನೇ ತೆಗೆದುಕೊಂಡಿದ್ರು. ಈಗ ಅದನ್ನ ರಾಮಲಿಂಗಾರೆಡ್ಡಿ ಅವರು ಅದನ್ನೇ ಕೇಳಿದ್ರು, ಬೊಮ್ಮಾಯಿ ಅವರು ಅದನ್ನೇ ಇಟ್ಕೊಂಡಿದ್ರು. ಒಂದು ನಿಮಿಷ ಬಿಡ್ಲಿಲ್ಲ ಅವರು. ಸೊ ಆದ್ರೆ ಇವತ್ತು ಯಾವುದೇ ಸಚಿವರಾಗಿಲ್ಲ, ಅದು BJP ಆಗಿರ್ಲಿ ಅಥವಾ ಕಾಂಗ್ರೆಸ್ ಆಗಿರ್ಲಿ, ಅವತ್ತು ಯಾರೇ ಆಗಿರ್ಲಿ ಜನಸೇವೆ ಮಾಡೋ ಕಡೆ ಕೊಡಬೇಕು. ನೋಡಪ್ಪ, ನನಗೆ ಇದು ಒಂದು ಮಿನಿಸ್ಟರ್ ಅಂತ ಕೊಡಿ, ನಾನು ಜನಸೇವೆ ಮಾಡ್ತೀನಿ ಅಂತೇಳಿ. ಈಗ ನೋಡಿ ಕೃಷ್ಣ ಬೈರೇಗೌಡರು ಅವರು
ಅದೇ ಹೇಳ್ತಾರೆ, ನೆಟ್ಟಗಿಲ್ದೇ ಇರೋ ನೆಟ್ಟಗ್ ಮಾಡಕ್ಕೆ ನಿಮ್ಗೆ ಏನು ಕಂದಾಯ ಅಂತ. ಇಲಾಖೆನ ಬಹಳ ಸರಿನಾ? ಸರಿ ಚೆನ್ನಾಗಿ ಮಾಡೋದಕ್ಕೆ ಅದ್ಭುತವಾಗಿ ನಿಮ್ ಕೈಲಿ ಇದೆ ಅಲ್ಲ. ಕಂದಾಯ ಇಲಾಖೆನ ಬಹಳ ಅದ್ಭುತವಾಗಿ ನಡೆಸಿದ್ದಾರೆ ಅಂತ ಹೆಸರು ತೆಗೆದುಕೊಂಡಿದ್ದಾರೆ. ಅವ್ರನ್ನೇ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಇವ್ರಿಗೆ ಏನಂತಂದ್ರೆ ಇವ್ರಿಗೆ ಯಾರು ಇಷ್ಟ ಬಂದು ಅವ್ರು ಕೊಡೋದು. ಇನ್ನೊಂದು ಸಾರ್ ಹೇಳಲೇಬೇಕು, ಇವತ್ತು ಮನೆಯನ್ನ ಕ್ಲೀನ್ ಆಗಿ ರಿನೋವೇಷನ್ ಮಾಡಿದ್ರು 3 ವರ್ಷ ಆದ್ಮೇಲೆ ಕಾಂಗ್ರೆಸ್ನವರು. ಮನೆ ರಿನೋವೇಷನ್ ಆದ್ಮೇಲೆ 3 ವರ್ಷ ಆದ್ಮೇಲೆ ಈಗ 3 ವರ್ಷ ಬರೇ ಒಂದೇ ಒಂದು ದಿವಸಕ್ಕೆ ಇವ್ರು ಎಣ್ಣೆ ಮಾಡಿ ಬಿದ್ದೋಗ್ಬಿಟ್ಟಿದೆ. ಸೊ ಅದರಿಂದ ಇದು ಶಾಶ್ವತ ಅಲ್ಲ. ಇವ್ರ ಸರ್ಕಾರ ಯಾವಾಗ ಬಿದ್ದೋಗುತ್ತೋ ಗೊತ್ತಿಲ್ಲ. ಇದು ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಇರಕ್ಕೆ ಸಿದ್ದರಾಮಯ್ಯ ಬಿಡಲ್ಲ ಇವ್ರನ್ನ. ಥ್ಯಾಂಕ್ ಯು ವೆರಿ ಮಚ್. ಸಮಯ ಇಲ್ಲ. ಒಂದೇ ಒಂದು ಪಾಯಿಂಟ್. ಅಲ್ಲ ಇಲ್ಲ ಇಲ್ಲ 5 ವರ್ಷದಿಂದ ಬಿಡಿ ಆಯ್ತು ಸರ್. 5 ವರ್ಷದಿಂದ ಅಧಿಕಾರಿಗಳು ಒಂದೇ ಆಯ್ತು, ಸಮಯ ಇಲ್ಲ. 17,842 ಥ್ಯಾಂಕ್ ಯು ವೆರಿ ಮಚ್. 4 ದಿನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರು, ಈಗ ಸಹಜವಾಗಿ ಪ್ರಶ್ನೆ ಇರೋದು ಏನು ಅಂತ ಹೇಳಿದ್ರೆ, ಯಾವ ಖಾತೆ ಆದರೂ ಕೊಡ್ಲಿ ಆ ಖಾತೆಯನ್ನು ಸಮರ್ಥವಾಗಿ ನಾನು ನಿಭಾಯಿಸ್ತೀನಿ, ಜನಪರವಾಗಿ ಕೆಲಸ ಮಾಡ್ತೀನಿ ಅನ್ನೋವಂಥ ಒಬ್ಬ ನಾಯಕ ಬೇಕಾಗತ್ತೆ. ಜನಸೇವೆ ಮಾಡೋದಕ್ಕೆ ಯಾವ ಖಾತೆ ಇದ್ರೇನು? ಸೊ ಆ ಕೆಲಸವನ್ನ ಜನಪ್ರತಿನಿಧಿಗಳು ಮಾಡಬೇಕಾಗತ್ತೆ. ಇಂಥದ್ದು ಹಠ ಹಿಡಿದ್ರೆ ಜನ ಆರಿಸಿ ಬಂದಿರೋದು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಿ ಅಂತೇಳಿ. ಬಟ್ ಈ ಖಾತೆ ಬೇಕು ಆ ಖಾತೆ ಬೇಕು ಅಂತೇಳಿ ಕಿತ್ತಾಟ ಮಾಡ್ಕೊಂಡು ಇರಿ ಅಂತಲ್ಲ. ಉಳಿದಿರೋದು ಕೇವಲ 2 ವರ್ಷ. ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತೇಳಿ. ಇದಾಗಿತ್ತು ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.